सौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं रघुमाद्यमीशं वन्दे भवघ्नममरासुरसिद्ध नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीर गर्गः शूरसुतोक्त्या रजमायात् सात्वतां पुरोधाः सह चक्रे क्षत्रिययोग्यान् संस्कारान् कृष्णरोहिणी सोन्मोहो पूर्णेन्दुवृन्दनिवहाधिककान्तिकान्तसूर्यामितोरु परमद्युतिसौख्यदेहः पीताम्बरः कनकभासुरगन्धमाल्यः ಶೃಂಗಾರವಾರಿಸಿಹಿ ಅಗಣ್ಯ ಗುಣಾರ್ಣವೋಗಾ. ತ್ರಿವಕ್ರೆಯಿಂದ ಕೃಷ್ಣ ಉದ್ಧಾರ ಮಾಡಿದ. ಅವಳ ವಕ್ರತ್ವವನ್ನು ತೆಗೆದುಹಾಕಿ ರುಜುತ್ವಂ ಮನಯತೆ, ಕೂಡಲೇ ಅವಳ ದೇಹವನ್ನು ನೇರ ಮಾಡಾಗ ಮಾಡಿ. ರುಜು ಶಬ್ದಕ್ಕೆ ಸ್ಟ್ರೇಟ್ ಅಂತ ಇನ್ನೊಂದು ಅರ್ಥ ಇದೆ. ಸ್ಟ್ರೇಟ್ ರುಜು ಮಾರ್ಗ, ವಕ್ರ ಮಾರ್ಗ ಅಂತ ಕರಿಬೇಕಾದ್ರೆ, ವಕ್ರ ಮಾರ್ಗ ಅಂದ್ರೇನು ರೌಂಡ್ ಅಬೌಟ್, ರುಜು ಮಾರ್ಗ ಅಂದ್ರೇನು ಸ್ಟ್ರೈಟ್ ರೋಡ್. ಆ ಅರ್ಥದಲ್ಲಿ ಅವಳ ವಕ್ರ ಇದ್ದಲ್ಲ ಸ್ಟ್ರೇಟ್ ಮಾಡಿದ. ತಯಾ ಅರ್ಥಿತ ಮುಂದೆ ಪೂರ್ಣ ಹೇಗೆ ಕೃಷ್ಣ ಹೊರಟ ಈಗ ಪೂರ್ಣೇಂದು ವೃಂದ ನಿವಹಾಧಿಕ ಕಾಂತಿಕಾಂತ ಸೂರ್ಯಾಮಿತ ಗುರು ಪರಮದ್ಯುತಿ ಸೌಖ್ಯ ದೇಹ. ಒಂದೇ ಪದ ಇಷ್ಟು ಕೂಡ. ಪೂರ್ಣ ಇಂದು ವೃಂದ ನಿವಹ ಅಧಿಕ ಕಾಂತಿ ಕಾಂತ ಸೂರ್ಯ ಅಮಿತ ಗುರು ಪರಮ ದ್ಯುತಿ ಸೌಖ್ಯ ದೇಹ. ಇಷ್ಟು ಶಬ್ದ ಸೇರಿದೆ ಅದರೊಳಗೆ. ಆಯ್ತಾ? ಇಷ್ಟು ಶಬ್ದಗಳು ಸೇರಿ ಹಾಕಿರೋದು. ಇಷ್ಟು ಕೃಷ್ಣಗೆ ಅಬ್ಜೆಕ್ಟಿವ್. ಪೂರ್ಣೇಂದು ವೃಂದ ಪೀತಾಂಬರ ಕನಕಭಾಸುರ ಗಂಧಮಾಲ್ಯ ಶೃಂಗಾರವಾರಿಹಿ ಅಗಣ್ಯ ಗುಣಾರ್ಣವ ಅಗಾತ್. ಕೃಷ್ಣ ಅಗಣ್ಯ ಗುಣಾರ್ಣವ ಕೃಷ್ಣ ಅಗಾತ್. ಆ ರಾಜಮಾರ್ಗದಲ್ಲಿ ಕೃಷ್ಣ ಅಗಣ್ಯ ಗುಣಾರ್ಣವ, ಅನಂತ ಗುಣ ಸಮುದ್ರನಾದ, ಗುಣ ಪರಿಪೂರ್ಣ ಗುಣಾರ್ಣವಾಯ, ಪರಿಪೂರ್ಣ ಗುಣಸಾಗರನಾದ ಶ್ರೀಕೃಷ್ಣ ಆ ರಾಜಮಾರ್ಗದಲ್ಲಿ ಕನ್ನಡಿಗ. ಹೇಗಿದ್ದಾನೆ? ಪೂರ್ಣ ಇಂದು ವೃಂದ ನಿವಹ, ಪೂರ್ಣ ಇಂದು ವೃಂದ ನಿವಹ ಅಧಿಕ ಕಾಂತಿ ಕಾಂತ. ಪೂರ್ಣವಾದ ಇಂದು ಚಂದ್ರ, ವೃಂದ ಗುಂಪು, ಅವುಗಳ ಮತ್ತೆ ಗುಂಪು, ನಿವಹ ಅಧಿಕಾಧಿಕ ಕಾಂತಿ, ಅಧಿಕ ಕಾಂತಿ, ಮತ್ತೆ ನಿವಹ ಅಧಿಕ ಕಾಂತಿ, ಅದಕ್ಕಿಂತ ಎಷ್ಟೋ ಪೂರ್ಣಚಂದ್ರ ಎಂಬ ಪದ ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಈ ಚಂದ್ರ ಅಲ್ಲ. ಪೂರ್ಣಚಂದ್ರ ಎಷ್ಟಾಗಬೇಕು? ಗುಂಪುಗಳಾಗಬೇಕು, ಗುಂಪುಗಳು ಮತ್ತೆ ಗುಂಪುಗಳಾಗಬೇಕು, ಅದಕ್ಕಿಂತ ಹೆಚ್ಚಾದ ಸ್ಮರೇತ ಯಾಮಿನೀನಾಥ ಅಮಿತ ಕಾಂತಿ ಮತೆ. ಅದು ಹೇಳೋದಕ್ಕೆ ಇಷ್ಟೆಲ್ಲ ಬಂತು. ಕಾಂತಿ ಕಾಂತ ಸೂರ್ಯ ಒಂದು ಕಡೆಗೆ, ಪೂರ್ಣೇಂದೂರಿಂದ ನಿವಹಾಧಿಕ ಕಾಂತಿ ಕಾಂತ ಒಂದು ಭಾಗ, ಅದು ಅಂದ್ರೆ ಸಮಾಸನೆ ಒಂದು ಭಾಗ. ಇನ್ನೊಂದು ಭಾಗ ಸೂರ್ಯ. ಎಂಥದ್ದು? ಕಾಂತಿ ಕಾಂತ ಸೂರ್ಯಾಮಿತೋರು ಪರಮದ್ಯುತಿ ಸೌಖ್ಯ ದೇಹ. ಒಂದು ಕಡೆ ನೋಡಿದರೆ ಮನೋಹರ ತಗೊಂಡಾಗ ಅನಂತ ಚಂದ್ರರ ಕಾಂತಿ, ತೇಜಸ್ಸನ್ನು ತಗೊಂಡಾಗ ಅನಂತ ಸೂರ್ಯರ ಕಾಂತಿ. ಚಂದ್ರನ ಕಾಂತಿಯಲ್ಲಿ ಸೂರ್ಯನ ಕಾಂತಿ ಇಲ್ಲ, ಸೂರ್ಯನ ಕಾಂತಿಯಲ್ಲಿ ಚಂದ್ರನ ಕಾಂತಿ ಇಲ್ಲ. ಕೃಷ್ಣನಲ್ಲಿ ಏನಾಗಿದೆ ಈಗ? ಎರಡೂ ಸೇರಿದೆ. ವಿರುದ್ಧ ಗುಣಗಳು, ವಿರುದ್ಧ ಧರ್ಮಿತ್ವ. ನರಸಿಂಹ ರೂಪದಲ್ಲಿ ಏನಾಗಿದೆ? ಮೃಗ ಆದ್ರೆ ಸಿಂಹ, ಮನುಷ್ಯ ಅಲ್ಲ, ಮನುಷ್ಯ ಆದ್ರೆ ಮೃಗ ಅಲ್ಲ, ನರಸಿಂಹ ಅಂದ್ರೆ ಕಾಂಬಿನೇಷನ್. ಇದು ಅಚಿಂತ್ಯದ್ಭುತ ಶಕ್ತಿ ಸಂಪನ್ನ. ಏಕಕಾಲ ಕಣವಾಗಿರ್ತಾನೆ, ಮಾತನಾಗಿ ಏಕಕಾಲಕ್ಕೆ. ಚಿಕ್ಕವನಾಗಿದ್ದ ದೊಡ್ಡವನಲ್ಲ, ದೊಡ್ಡವನಾದ ಚಿಕ್ಕವನಲ್ಲ. ದೇವರು ಹಾಗಲ್ಲ. ಅದಕ್ಕೆ ಪೂರ್ಣೇಂದು ವೃಂದ ನಿವಹಾಧಿಕ ಕಾಂತಿ ಕಾಂತ ಸೂರ್ಯಾಮಿತ ಉರು, ಸೂರ್ಯ ಅಮಿತ. ಮತ್ತೆ ದಿವ್ಯ ಸೂರ್ಯ ಸಹಸ್ರಸ್ಯ ಭವೇ ಯುಗಪತುತ್ಥಿತ ಯದಿ ಭಾಹ ಸದೃಶಿ ಸಾ ಸ್ಯಾತ್ ವಾಸಸ್ತಸ್ಯ ಮಹಾತ್ಮನಃ. ಆ ರೀತಿ ಬಂದಿದೆ. ಆ ರೀತಿ ಭಗವದ್ಗೀತೆ ಹೇಳಿದ. ಅನಂತ ಚಂದ್ರಾಧಿಕ ಸೂರ್ಯಕಾಂತಿ ಅಂತ ಅರ್ಥ. ಅನಂತ ಚಂದ್ರಾಧಿಕ ಕಾಂತಿ, ಅನಂತ ಸೂರ್ಯಾಧಿಕ ಕಾಂತಿ. ತೇಜಸ್ಸು, ಪ್ರಕಾಶ ಇದು ಕಾಂತಿ. ಅದು ಮನೋಹರ ಸೂರ್ಯ ಚಂದ್ರನ ನೋಡ್ತಾರೆ ಯಾರು? ಚಂದ್ರದರ್ಶ ಸಹಸ್ರ ಸೂರ್ಯದರ್ಶನ ಅಂತಿಲ್ಲ, ಸಹಸ್ರ ಚಂದ್ರದರ್ಶನ. ಸೂರ್ಯದರ್ಶನ ಮಾಡಿದ್ರೆ ಏನಾಗುತ್ತೆ? ಕಣ್ಣು ಹೋಗುತ್ತೆ. ಆ ಪೂರ್ಣ ಸೂರ್ಯ ನೋಡಕ್ಕೆ ಚಂದ್ರ ಪೂರ್ತಿ ನಿರ್ತಿಸಿ ನೋಡಬೇಕು, ಅಲ್ಲಿ ನೋಡಕ್ ಆಗೋದಿಲ್ಲ. ಅದು ನೋಡಬಾರ್ದು ಕೂಡ, ನೋಡಿದ್ರೆ ಕಣ್ಣಿಗೆ ಅಫೆಕ್ಟ್ ಆಗುತ್ತೆ. ಹಾಗೆ ಇದ್ರು, ಹೀಗೂ ಇದ್ರು, ಹಾಗೂ ಇದ್ರು. ಮುಂದೆ ಏನಾಗಿ ಅವರು ಪ್ರತಿಬಿಂಬರಾಗಿ ಹಾಕಿದ್ರು, ಪರಮಾತ್ಮ ಬಿಂಬನಾಗಿ ಹಾಕಿದ್ರು. ಅತಿಕಾಂತ, ಅಧಿಕ ಕಾಂತಿ ಕಾಂತ. ಸೂರ್ಯ ಅಮಿತ ಉರು, ಸೂರ್ಯ ಅಮಿತ ಉರು ಪರಮ ದ್ಯುತಿ ಸೌಖ್ಯ ದೇಹ.
ಅನಂತ ಸೂರ್ಯರಿಗಿಂತ ಮಿಗಿಲಾದಂತಹ ಪರಮ ಶ್ರೇಷ್ಠವಾದಂತಹ ದ್ಯುತಿ ಪ್ರಭೆಯಿಂದ ಕೂಡಿದ ಸೌಖ್ಯ ದೇಹ. ಅಂದರೆ ಇವೆಲ್ಲ ಗುಣಗಳೆಲ್ಲ ಏನಿದು ಇದು ಸುಖ, ಬರೀ ಎಲ್ಲಕ್ಕಿಂತ ಹೆಚ್ಚಾಗಿ ಸುಖದಿಂದ ಕೂಡಿ ದ್ಯುತಿ ಕಾಂತಿ ಎರಡಾಯ್ತು ಈಗ. ಕಾಂತಿ ದ್ಯುತಿ, ಆಮೇಲೆ ಸೌಖ್ಯ ದೇಹ. ದ್ಯುತಿ ಕಾಂತಿಗಳನ್ನು ಹೊಂದಿದಂತಹ ಸೌಖ್ಯ ಅಂದರೆ ಆನಂದ, ಆನಂದಾದಿ ಜ್ಞಾನಮಯವಾದ ದೇಹವುಳ್ಳ ಕೃಷ್ಣ ಹೊರಟ. ಇಷ್ಟೆಲ್ಲ ಹೇಳಬೇಕಾಗಿದೆ. ಒಂದು ಪದದಲ್ಲಿ ಅಷ್ಟನ್ನು ಹೇಳಿ. ಪೀತಾಂಬರ ವಸ್ತ್ರ ಎಂಥದ್ದು? ಪೀತಾಂಬರ ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತೆ ಮೀಸಿತು. ಜಾಂಬೂನದಾಂಬರ ಅಂದರೆ ಪೀತಾಂಬರ ಅಂತ ಅರ್ಥ. ಜಾಂಬೂನದ ಅಂದರೆ ಪೀತ, ಪೀತ ಎಲ್ಲೋ ಮೆಟಲ್ ಹತ್ತಾರಲ್ಲ ಇದು ಪೀತಾಂಬರ. ಕನಕ ಭಾಸುರ ಗಂಧಮಾಲ್ಯ, ಕನಕ ಭಾಸುರ ಗಂಧಮಾಲ್ಯ. ಗಂಧ ಮತ್ತು ಮಾಲೆಗಳನ್ನು ಹಾಕ್ಕೊಂಡಿದ್ದ, ಗಂಧ ಮಾಲೆಗಳನ್ನು ಹಾಕ್ಕೊಂಡಿದ್ದ. ಗಂಧ ಹೇಗಿದೆ, ಮಾಲೆ ಹೇಗಿದೆ, ಎರಡು ಹೇಳಬೇಕು. ಕನಕ ಗಂಧ, ಭಾಸುರ ಮಾಲ್ಯ. ಕನಕ ಅಂದ್ರೆ ಚಿನ್ನದಂತೆ ಹೊಡಿತಕ್ಕಂಥ ಗಂಧ. ಗಂಧ ಹೇಗಿರುತ್ತೆ? ಎಲ್ಲೋ ಇಷ್ಟ ಆದ್ದರಿಂದ ಚಿನ್ನದಂತೆ ಹೊಡಿತಾ ಇದೆ. ಆಮೇಲೆ ಇದು ಹೇಗಿದೆ, ಮಾಲೆಗಳು ಹೇಗಿವೆ ಅಂದರೆ ಭಾಸುರ ಶೈನಿಂಗ್, ಅಂದರೆ ಬಾಡಿದ ಮಾಲೆಗಳು ಶೈನಿಂಗ್ ಇರೋದಿಲ್ಲ, ಫ್ರೆಶ್ ಆಗಿರ್ತಕ್ಕಂಥದ್ದು ಅಂತ ಅರ್ಥ. ಅಲ್ಲಿ ಫ್ರೆಶ್ನೆಸ್ ಇಂಟೆಂಡೆಡ್, ಇಲ್ಲಿ ಯೆಲ್ಲೋ ಕಲರ್. ಅದಕ್ಕೋಸ್ಕರ ಕನಕ ಭಾಸುರ ಗಂಧ ಮಾಲ್ಯ. ಶೃಂಗಾರವಾರಿಧಿ, ಸೌಂದರ್ಯದ ಸಮುದ್ರ. ಭಾಸುರ ಅಂದ್ರೆ ಶೈನಿಂಗ್ ಅಂತ. ಎಲ್ಲ ಕೊಳಲ ಕೊಳಲು ಅಂತಿದೆಯಾ? ಬರೋದಿಲ್ಲ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಅಲ್ಲಿರೋದು ಕನಕ ಚಿನ್ನ, ಭಾಸುರ ಹೊಳೆಯೋದು, ಅದು ಇದಲ್ಲ ಪದಾರ್ಥ ಅಲ್ಲ, ಶೈನಿಂಗ್ ಅಷ್ಟೆ. ಯಾವುದಕ್ಕಿದೆ? ಗಂಧ ಮಾಲ್ಯ. ಗಂಧ ಕನಕವರ್ಣದ್ದು, ಮಾಲ್ಯ ಹೊಡಿತಾ ಇವೆ. ಅವನು ಧರಿಸಿ ಕೃಷ್ಣ ಹೊರಟಿದ್ದ. ಎರಡು ಅಬ್ಜೆಕ್ಟಿವ್ನ ಎರಡು ಇದಕ್ಕೆ ರೆಸ್ಪೆಕ್ಟಿವ್ಲಿ ಸೇರಿಸ್ಬೇಕು. ಕನಕ ಭಾಸ ಹಿಂದೆ ಮಾಡಿದ್ರಲ್ಲ, ದ್ಯುತಿ ಕಾಂತಿ ದ್ಯುತಿ, ಚಂದ್ರನ ಕಾಂತಿ ಸೂರ್ಯನ ದ್ಯುತಿ. ಆ ದೃಷ್ಟಿಯಿಂದ ಕರೆಕ್ಟಾಗಿ ಅದು ಅಲ್ಲಿಗೆ ವಿಶೇಷಣೆಗಳು, ಇಲ್ಲಿ ವಿಶೇಷಣೆಗಳು, ಇಲ್ಲೂ ಹಾಗೆ. ಅದು ಹಿಂದೆ ಹಾಗೆ ಮಾಡಿ ಇದ್ರು ಹಾಗೆ ಮಾಡಿದ್ದಾರೆ. ಮತ್ತೆ ಶೃಂಗಾರ ವಾರಿಹಿ, ಕೃಷ್ಣ ಏನಾಗಿದ್ದಾನೆ? ಶೃಂಗಾರ ಸಮುದ್ರ, ಸೌಂದರ್ಯ ಸಾಗರ ಆಗಿದ್ದಾನೆ ಕೃಷ್ಣ. ಮತ್ತೆ ಪರಿಪೂರ್ಣ ಗುಣಾರ್ಣವಾಯ. ಶೃಂಗಾರದಲ್ಲೂ ಏನ್ ತಗೊಂಡ್ರು ಪರಿಪೂರ್ಣ ಗುಣ, ಪ್ರತಿಯೊಂದು ಪರಿಪೂರ್ಣ ಸಾಗರ. ಗುಣಾರ್ಣವ ಅಗಾತ್ ಅಂತ ಗುಣ ಸಮುದ್ರನಾದ ಕೃಷ್ಣ ಹೊರಟು ಬಂದ. ಇವೆಲ್ಲ ದೇವರ ಚಿಂತನೆಗೆ ಬೇಕು, ಇವೆಲ್ಲ ಧ್ಯಾನಕ್ಕೋಸ್ಕರ ಉಪಯೋಗವಾಗುವ ಅತ್ಯಂತ ಪೂರ್ವ ಮಾಹಿತಿಗಳು. ಪೂರ್ಣೇಂದುರುಂದ ನಿವಹಾಧಿಕ ಕಾಂತಿ ಕಾಂತ ಸೂರ್ಯಾಭಿತೋರು ಪರಮದ್ಯುತಿ ಸೌಖ್ಯ ದೇಹ ಪೀತಾಂಬರ ಕನಕಪಾಸುರ ಗಂಧ ಮಾಲ್ಯ ಶೃಂಗಾರ ವಾರಿಧಿ ಅಗಣ್ಯ ಗುಣಾರ್ಣವ ಅಗಾತ್ ಪ್ರಾಪ್ಯಾಯ. ಏನು ಇಲ್ಲ, ಅದು ಯಾವ ಹೇಳ್ಬೇಕಾ? ಇದು ಕೂಡ ಏನ್ ಮಾಡಿದ್ರು, ದ್ಯುತಿ ಕಾಂತಿ ಕ್ಲಬ್ ಮಾಡಿದ್ರು. ಎರಡು ಪದ ಹೇಳೋದು, ಅಲ್ಲಿ ಎರಡು ಪದ ಹೇಳೋದು, ರೆಸ್ಪೆಕ್ಟಿವ್ಲಿ ತಗೋಬೇಕಾಗಿ ಎಲ್ಲ ಹೇಳ್ಬೇಕು. ಏನ್ ಮಾಡಿದ್ರೆ ಈಗ ಪಕ್ಕ ಎರಡು ರೀತಿ ತಗೋಬಹುದು. ಕನಕ ಮಾಲ್ಯ ಭಾಸುರ ಗಂಧ ಅಂತ ಹೇಳ್ಬೋದು, ಗೊತ್ತಾಯ್ತಾ? ಅವ್ರು ಹಾಗೆ ಮಾಡ್ಲಿಲ್ಲ. ಕನಕ ಏನ್ ಮಾಡಿದ್ರು, ಕನಕ ತಗೊಂಡ್ರು, ಭಾಸುರ ತಗೊಂಡ್ರು. ಚಿನ್ನದ್ದು ಹೊಡೆಯೋದು ಎರಡು ತಗೊಂಡ್ರು. ಯಾವ ಅಂದ್ರೆ ಅವೆರಡು ತಗೊಂಡ್ರು ರೆಸ್ಪೆಕ್ಟಿವ್ಲಿ. ಹೇಗೆ ಬೇಕಾದ್ರೆ ತಗೊಳ್ಬೋದು, ಗೊತ್ತಾಯ್ತಾ? ಇದು ಕ್ರಮ, ಈ ಕ್ರಮದಲ್ಲಿ ಆಗ್ಬೋದು, ಅದೇನು ಸಮಸ್ಯೆ ಇಲ್ಲ. ಎರಡು ಕೂಡ ಏನು ವಿಶೇಷಣಗಳು, ಎರಡು ವಿಶೇಷಣ ಮೊದಲು ಹೇಳಿಬಿಟ್ಟು ವಿಶೇಷಗಳನ್ನ ಆಮೇಲೆ ಹೇಳಿದ್ರು. ಏನು ಹೇಗೆ ಬೇಕಾದ್ರೆ ಹೇಳ್ಬೋದು, ಒಂದು ಗುಂಪು ಮಾಡಿ ಹೇಳ್ಬೋದು, ಪ್ರತ್ಯೇಕರು ಹೇಳ್ಬೋದು, ಗೊತ್ತಾಯ್ತಾ? ಅದು ಕ್ರಮಗಳು ಅದೇ ಕ್ರಮದಲ್ಲಿದೆ. ಅದು ಶಾಸ್ತ್ರೀಯ ಅಲೋಡ ಆದ್ದರಿಂದ ಆಚಾರ ಹಾಗೆ ಹೇಳಿದ್ರು. ಅದರಿಂದ ಏನಾಯ್ತು, ಶಿಷ್ಯರಿಗೊಂದು ಹೊಸ ವಿವರಣೆ ಕ್ರಮ ಕೊಟ್ಟು ತೋರಿಸ್ಲಿಕ್ಕೆ ಕೂಡ ಆಯ್ತಾಗಿ. ಈ ರೀತಿ ಮಾಡ್ಲಿಕ್ಕೆ ಬರುತ್ತೆ ಮಾಡಿ ಅಂತ ಏನ. ಶೃಂಗಾರ ಅಂದ್ರೆ ಸೌಂದರ್ಯ, ವಾರಿಧಿ ಅಂದ್ರೆ ಸಮುದ್ರ, ಸೌಂದರ್ಯ ಸಮುದ್ರ. ಶೃಂಗಾರ ಅಂದ್ರೆ ಏನು? ಶೃಂಗಾರ ಮಾಡ್ಕೊತಿದ್ದಾರೆ, ಅಲಂಕಾರ ಅಂತ ಅರ್ಥ. ಸೌಂದರ್ಯದ ಸಮುದ್ರ ಪರಮಾತ್ಮ, ಅದಕ್ಕೆ ಈ ಪರಿಯ ಸೊಬಗಾವ ದೇವರ ಸೊಬಗು ಅಂತ ಅರ್ಥ. ಶೃಂಗಾರ ಅಂದ್ರೆ ಸೊಬಗು, ಸೊಬಗಿನ ಸಾಗರ. ಅದೇ ಶೃಂಗಾರ ಸಿಂಧು ಸಭುಜಂಗ ಶಾಯಿ ನಂಬ, ಅದೇ ಅರ್ಥ. ಶೃಂಗಾರ ಸಿಂಧು ಅಂದ್ರೆ ಶೃಂಗಾರ ವಾರಿಧಿ ಅಂತ, ಮಧ್ವಿಜಿ ಅಂತ ಇದು ಇದ್ರದ್ದು. ಶ್ರೀ ರಂಗನಾಥ್ ಅವರು ವರ್ಣನೆ ಮಾಡ್ಬೇಕಾದ್ರೆ ಆಚಾರಲ್ಲಿ ಬರ್ತಾರೆ ಶ್ರೀರಂಗಕ್ಕೆ. ಶೃಂಗಾರ ಸಿಂಧು ಭುಜಂಗ ಸಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸತಾಂ, ಮಧ್ವ ವಿಜಯ ಅಂತ ಕರೆಕ್ಟ್. ಅದಕ್ಕೆ ಮ್ಯಾಚ್ ಆಗುತ್ತೆ. ಶೃಂಗಾರ ವಾರಿಧಿ
ಅಗಣ್ಯ ಇದನ್ನೇ ಈ ಪದನ ತಾತ್ಪರ್ಯದ ಪದವನ್ನು ನಾಣ್ಯ ಪಂಡಿತಾಚಾರ್ಯ ಹಾಗೆ ಉಪಯೋಗ ಮಾಡ್ಕೊಂಡಿದ್ದಾರೆ. ಮೊದಲು ಇದೆ ತಾನೆ ಮೂಲ, ಎಲ್ಲ ಮೊದಲು ಹೌದು ಮೂಲನೂ ಹೌದು, ಅದ್ರ ಉಪಯೋಗ ಮಾಡ್ಕೊಂಡಿದ್ದ. ಶೃಂಗಾರ ವಾರಿಧಿ ಅಗಣ್ಯ ಗುಣಾರ್ಣವ ಅಗ. ಗುಣ ಗುಣ ಸಮುದ್ರ ನಾರಾಯಣಂ ಗುಣ ಸರ್ವೇರುದೀರ್ಣಂ, ಗುಣಾರ್ಣವ ಸಾಕಾಗಿತ್ತು, ಅಗಣ್ಯ ಗುಣ ಅಂತ ಸೇರಿಸಿದ್ರು. ಅಗಣ್ಯ ಅಂದ್ರೆ ಅನಂತ, ಅನಂತ ಗುಣ ಸಾಗರ. ಒಂದೊಂದು ಗುಣನೂ ಸಾಗರ, ಅಂತ ಗುಣಗಳು ಸಾಗರ. ಮತ್ತೆ ಒಂದೊಂದು ಗುಣನೂ ಸಾಗರ, ಅಂತ ಗುಣಗಳ ಸಂಖ್ಯೆನೂ ಸಾಗರ. ಅಂದ್ರೆ ಅನಂತ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಅರ್ಥ ಬರಲಿಕ್ಕೆ ಅಗಣ್ಯ ಗುಣಾರ್ಣವೋ ಅಗಾತ್. ಪ್ರಾಪ್ಯಾಥ ಚಾಯುಧ ಗೃಹಂ ಧನುರೀಶ ದತ್ತಂ ಕೃಷ್ಣ ಪ್ರಸಹ್ಯ ಜಗೃಹೇ ಸಕಲೈರಭೇದ್ಯಂ ಕಾಂಸಂ ಸ ನಿತ್ಯ ಪರಿಪೂರ್ಣ ಸಮಸ್ತ ಶಕ್ತಿ ಆರೋಪ್ಯ ಚೈನಂ ಅನುಕೃಷ್ಯ ಪಭಂಜ ಮಧ್ಯೆ. ಪ್ರಾಪ್ಯ ಅಥ ಚ ಆಯುಧ ಗೃಹಂ ಧನು ಈಶದತ್ತಂ ಕೃಷ್ಣ ಪ್ರಸಹ್ಯ ಜಗೃಹೇ ಸಕಲೈ ಅಭೇದ್ಯಂ ಕಾಂಸಂ ಸಹ ನಿತ್ಯ ಪರಿಪೂರ್ಣ ಸಮಸ್ತ ಶಕ್ತಿ ಆರೋಪ್ಯ ಚ ಏನಂ ಅನುಕೃಷ್ಯ ಪಭಂಜ ಮಧ್ಯೆ. ಆ ಕನಕಭಾಸುರ ಗಂಧಮಾಲ್ಯ ಇನ್ನೊಂದು ರೀತಿಯಲ್ಲಿ ಮಾಡಬಹುದು. ಕನಕ ಮತ್ತು ಭಾಸುರ ಚಿನ್ನದಂತೆ ಹೊಡೆಯತಕ್ಕಂತಹ ಗಂಧ ಹಾರಗಳನ್ನು ಧರಿಸಿದಂತಹ ಅದು ಆಗ್ಬೋದು. ಆ ರೀತಿ ಈ ರೀತಿ ಮಾಡಿದಾಗ ಅನೇಕ ಅರ್ಥ ಬರುತ್ತೆ. ಆ ರೀತಿ ಮಾಡಿದ್ರೆ ಒಂದು ಅರ್ಥಕ್ಕೆ ಲಿಮಿಟ್ ಆಗ್ತದೆ. ಇಲ್ಲಿ ಅರ್ಥ ವಿಸ್ತಾರ ಆಯ್ತು, ಗೊತ್ತಾಯ್ತಾ? ಕನಕ ಗಂಧ ಭಾಸುರ ಮಾಲ್ಯ ಒಂದರ್ಥ, ಅಥವಾ ಕನಕದಂತೆ ಹೊಳೆಯತಕ್ಕಂತಹ ಗಂಧ ಮಾಲೆಗಳನ್ನು ಧರಿಸಿದ್ದಂತಹ, ಹಾಗೆ ಮಾಡಿದ್ರು ಆಯ್ತು. ಈ ರೀತಿ ಅನೇಕ ಅರ್ಥ ಕೊಟ್ಟ ಆ ರೀತಿ ಶಾಂತಿಸಿದ್ದಾಗ ಯಾವಾಗ ಯಾವುದನ್ನು ಉಪಯೋಗಿಸ್ಬೇಕು, ಅಂಥದನ್ನು ಉಪಯೋಗಿಸ್ಬೇಕು. ಅರ್ಥ ಲಿಮಿಟ್ ಆಗೋದನ್ನು ಉಪಯೋಗಿಸ್ಬಾರ್ದು, ಅರ್ಥನ ಹೆಚ್ಚು ಮಾಡೋದು ಉಪಯೋಗಿಸ್ಬೇಕು. ಸಕಲೈರಭೇದ್ಯಂ ಕಾಂಸಂ ಸ ನಿತ್ಯ ಪರಿಪೂರ್ಣ ಸಮಸ್ತ ಶಕ್ತಿ ಆರೋಪ್ಯ ಚೈನ ಮನುಕೃಷ್ಯ ಪಭಂಜ ಮಧ್ಯೆ. ಕಾಂಸಂ ಸ ನಿತ್ಯ ₹1 ಕೊಡ್ಬೇಕಾಗಿದೆ, ₹1 ಚೆಕ್ ಕೊಟ್ಟ. ಯಾವ್ದು ₹1 ಕೊಡೋದು ಬೆಟರ್, ₹1 ಚೆಕ್ ಕೊಡೋದು ಬೆಟರ್? ಯಾಕೆ ₹1 ಕೊಡೋದು ಸುಲಭ. ಈ ಚೆಕ್ ಎನ್ಕ್ಯಾಶ್ ಮಾಡ್ಲಿಕ್ಕೆ ಅವ್ರಿಗೆ ₹10 ಖರ್ಚಾಗ್ಬೋದು. ಎಲ್ಲೋ ದೂರದ ಬ್ಯಾಗಿಗೆ ಕೊಟ್ಬಿಟ್ರೆ ಅವ್ರು ಯಾರಿಗೆ ಬಿಸಾಕ್ಬಿಡ್ತಾರೆ, ಹೋಗೋದಕ್ಕೆ ತಗೊಳಕ್ಕೆ ಹೋಗೋದಿಲ್ಲ. ಆದರೆ ಲಕ್ಷಾಂತರ ಆ ರೀತಿ ಕೊಟ್ರೆ ಅಡ್ವಾಂಟೇಜ್ ಇದೆ. ಯಾಕೆ? ಸುಲಭ, ಸೇಫು, ಸುಲಭ ಸೇಫು ಎಲ್ಲ ಇದೆ ಅದ್ರೊಳಗೆ. ಅದು ₹1 ಹ್ಯಾಕ್ ಕೊಟ್ಟರು ಅಷ್ಟೇ, ಅದು ಚೆಕ್ ಕೊಟ್ಟು ಕೊಡ್ತಾರೆ ದಡ್ತನ. ಯಾವ್ದು ಕೊಡೋದು ಬೆಟರ್? ಅದನ್ನ ಕಡಿಮೆ ಅರ್ಥ ಇರೋದನ್ನ ಬೇರೆ ರೀತಿ ನೋಡಬೇಕು, ಹೆಚ್ಚು ಅರ್ಥ ಇರೋದನ್ನ ಬೇರೆ ರೀತಿ ನೋಡಬೇಕು. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲೂ ಕೂಡ ಆಚಾರ್ಯರು ತೋರಿಸ್ತಾರೆ. ಇವೆಲ್ಲ ಹೆಚ್ಚೆಚ್ಚು ಅರ್ಥ ಇರೋದೆಲ್ಲ ಚೆಕ್ಕು ಡ್ರಾಫ್ಟು ಕೊಟ್ಟಾಗೆ, ಇವೆಲ್ಲ ಬರೀ ಕ್ಯಾಶ್ ಕೊಟ್ಟಾಗ. ಭಾರಿ ಕಡಿಮೆ ಅರ್ಥ ಇದ್ದಾಗ ಅಷ್ಟೇ ಕೊಟ್ಟು, ಜಾಸ್ತಿ ಬೇಕಾಗಿಲ್ಲ. ಹೋಲ್ಸೇಲು ಇದರ ರಿಟೇಲ್ ವ್ಯತ್ಯಾಸ ಬರುತ್ತೆ ನೋಡಿ, ಆ ಥರ ಹೋಲ್ಸೇಲ್ ರಿಟೇಲ್ನಲ್ಲಿ ಎಷ್ಟು ಡಿಫರೆನ್ಸ್ ಬರುತ್ತಲ್ಲ, ಎಲ್ಲ ಅರ್ಥ ಕೊಡೋ ರೀತಿಯಲ್ಲಿ ಬಂದರೆ ಅದು ಬರೆಯೋರ ಸಾಮರ್ಥ್ಯದ ಮೇಲೆ ಹೋಗುತ್ತೆ. ಕೃಷ್ಣ ಬಂದು ಹೊರಟು ಎಲ್ಲಿ ಹೊರಟ? ಆಯುಧ ಗೃಹಂ ಪ್ರಾಪ್ಯ, ಆಯುಧಗಳಿರ್ತಕ್ಕಂಥ ಜಾಗ. ಅದೇ ಕ್ಷತ್ರಿಯರಿಗೆ ಅವೆಲ್ಲ ಸಹಜ. ಆಯುಧಗಳು ಪ್ರಿಸರ್ವ್, ಮಿಲಿಟರಿ ಫೋರ್ಸ್ ವಾಸ ಮಾಡ್ಲಿಕ್ಕೆ ಜಾಗ, ಆಯುಧಗಳು ಇಡ್ಲಿಕ್ಕೆ ಜಾಗ ಹೇಗೋ ಹಾಗೆ. ಅಲ್ಲಿ ಹೊರಟ ಕೃಷ್ಣ. ಅಲ್ಲೇನಿತ್ತು? ಧನುರುತ್ಸವ ಅಂತ ಕರೆಸಿದ್ನಲ್ಲ, ಅಲ್ಲಿ ಧನುಸ್ಸಿತ್ತು. ಆಯುಧ ಗೃಹದಲ್ಲಿ ಯಾವ್ದಿಟ್ಟಿದ್ರ? ಧನುಸನ್ನಿಟ್ಟಿದ್ದ. ಈಶದತ್ತಂ, ಯಾವ ಧನಸ್ಸು? ಅದು ರುದ್ರದೇವರು ಕೊಟ್ಟ ಧನಸ್ಸು. ಕೃಷ್ಣ ಪ್ರಸಹ್ಯ ಜಗೃಹೇ, ಕೃಷ್ಣ ಹೋದ, ಅದು ಎತ್ತಿದ. ಸಕಲೈರಭೇದ್ಯಂ, ಬೇರೆ ಯಾರಿದ್ದರೂ ಭೇದನೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದನ್ನು ತಗೊಂಡ್ಬಿಟ್ಟು ಅದೆಂಥ ಧನುಸ್ಸು ಅಂದ್ರೆ ಕಾಂಸಂ. ಕಾಂಸಂ ಅಂದ್ರೆ ಕಂಸನಿಗೆ ಸಂಬಂಧಪಟ್ಟದ್ದು. ಕಂಸನ ಧನುಸ್ಸನ್ನ ಅಂದ್ರೆ ಇದ್ದಿದ್ದು ಕಂಸನ ಹತ್ರ, ಬಂದಿದ್ದು ರುದ್ರದೇವರಿಂದ. ಗೊತ್ತಾಯ್ತಾ? ಇಟ್ಕೊಂಡಿದ್ದೇವನು, ಕೊಟ್ಟಿದ್ದವರು. ಸೊ ಕ್ವಾಲಿಟಿ ಯಾರ್ದಾಯ್ತು ಈಗ? ಅವ್ರದ್ದು. ಈ ಸದ್ಯಕ್ಕೆ ಇರುತ್ತಿದೆ ಅಷ್ಟೇ. ಆ ಧನಸ್ಸನ್ನು ತಗೊಂಡು ನಿತ್ಯ ಪರಿಪೂರ್ಣ ಗುಣ, ನಿತ್ಯ ಪರಿಪೂರ್ಣ ಸಮಸ್ತ ಶಕ್ತಿ, ನಿತ್ಯ ಪರಿಪೂರ್ಣ ಸಮಸ್ತ ಶಕ್ತಿ, ನಿತ್ಯದಲ್ಲೂ ಪರಿಪೂರ್ಣವಾದ ಸಮಸ್ತ ಶಕ್ತಿಯನ್ನು ಹೊಂದಿದ ಕೃಷ್ಣ ಆರೋಪ್ಯ, ಅದನ್ನು ಕಟ್ಟಿದ, ಎತ್ತಿದ, ಕಟ್ಟಿದ. ಆಮೇಲೆ ಚೈನಂ ಅನುಕೃಷ್ಯ ಪಭಂಜ ಮಧ್ಯೆ ಎಳೆದ, ಪದ್ಯ ಪಟ್ಟ ಅಂತ ಮುರಿದೋಯ್ತು. ಸೇಮ್ ರಾಮಾವತಾರದಲ್ಲಿ ಹೇಗಾಯ್ತು, ಇಲ್ಲ ಹಾಗೆ ಆಯ್ತು. ರಾಮಾವತಾರದಲ್ಲೂ ಶಿವಧನುರ್ಭಂಗ, ಇಲ್ಲ ಶಿವಧನುರ್ಭಂಗ. ಸೊ ಪಶುಪತಿ ಅಧಿಕರಣ, ಪಾಶುಪತ ಅಧಿಕರಣಕ್ಕೆ ಅಸಾಮಂಜಸ್ಯ. ಕೃಷ್ಣನ ಧನಸ್ಸು ಅಥವಾ ಯಾವುದೇ ಆಯುಧವನ್ನು ಕೂಡ ಅನ್ಯ ದೇವತೆಗಳು ಎತ್ತಲಕ್ಕೂ ಆಗಿಲ್ಲ, ಮುರಿಯೋ ಪ್ರಶ್ನೆ ದೂರ. ಎತ್ತಲಕ್ಕೂ ಅವರು ಅಶ್ವತ್ಥಾಮರು ಹೋಗಿ ಎತ್ತಕ್ಕಾಗಿಲ್ಲ ಅಂತ ಬಂದಿದೆ ಆಗ್ಲೇನೆ. ಮುಂದೆ ಬರುತ್ತೆ ಮತ್ತೆ ಅಶ್ವತ್ಥಾಮರಿಗೆ ಚಕ್ರ ಕೇಳಿದ್ರು, ಕೃಷ್ಣನ ಚಕ್ರವನ್ನ. ಕೃಷ್ಣ ದ್ವಾರಕೆ, ಕೃಷ್ಣನ ಹೇಳ್ತಾನೆ ಮಾತು, ದ್ವಾರಕೆ ಸಮುದ್ರ ತೀರದಲ್ಲಿ ಕೃಷ್ಣ ಕೂತಿದ್ದಂತೆ ಅಶ್ವತ್ಥಾಮರು ಬಂದರು. ಕೃಷ್ಣ ಆಚಾರ್ಯ ಬನ್ನಿ, ಏನು ವಿಷಯ ಅಂತ ಕೇಳಿದೆ. ಸರ್ವಜ್ಞ ತಾನು, ಏನು ವಿಷಯ ಅಂತ ಕೇಳಿ. ನನಗೊಂದು ಕೇಳಿದ್ರೆ ಕೊಡ್ತೀಯ ಅಂತ ಕೇಳಿ. ಏನು ಕೇಳಿರಿ? ಕೇಳಿದ್ ಕೊಡ್ತೀನಿ ಅಂತ ಹೇಳಿದ್ರು. ಇನ್ನು ಚಕ್ರ ನನಗೆ ಬೇಕು, ಚಕ್ರ ನನಗೆ ಬೇಕು. ಅಲ್ಲೇ ಇತ್ತು, ತಗೊಂಡೋಗ್ರಿ ಅಂತ ಹೇಳಿದ್ರು. ಅವ್ರ ಮೇಲೆ ಒಂದು ಕೈಲಿ ಎತ್ತಿದ್ರು, ಅಲಗಾಡ್ಲಿಲ್ಲ. ಎರಡು ಕೈಲಿ ಎತ್ತಿದ್ರು, ಅಲಗಾಡ್ಲಿಲ್ಲ.
ಪೂರ್ತಿ ಭಾರಿ ಕಟ್ಕೊಟ್ರು, ದಪ್ಪ ಅಂತ ಬಿದ್ರು, ಮೂರ್ಛೆ ಮೈಯೆಲ್ಲ ಬೆವತೋಯ್ತು, ಸುಸ್ತಾ ಬಿದ್ದು ಬಿಟ್ರು. ಏನ್ ಯಾಕೆ ಬೇಕಾಗಿತ್ತು ನಿಮಗೆ, ಎತ್ತಕ್ಕೆ ಆಗ್ತಾ ಇಲ್ಲ, ತಗೊಂಡು ಏನ್ ಮಾಡ್ತೀರಿ, ಯಾತಕ್ ಬೇಕಾಗಿತ್ತು ಅಂದ್ರೆ ಅವನು ದುರ್ಯೋಧನ ಗೆಲುವು ತರಬೇಕಾಗಿದೆ. ಗೊತ್ತಾಯ್ತಾ? ದುರ್ಯೋಧನ ಅವರು ಪಾಂಡವರಿಂದ ಸಾಯ್ಬೇಕು ಭೀಮನಿಂದ, ರಕ್ಷಾ ಕವಚ ನೀನು, ನಿಂದ ನಾನು ಕೊಂದು ಬಿಟ್ರೆ ಭೀಮನ್ ದುರ್ಯೋಧನ ಕೊಲ್ಲಕ್ಕೆ ಅನುಕೂಲ ಆಗುತ್ತೆ. ಗೊತ್ತಾಯ್ತಾ? ಈ ತರ ಆ ರೀತಿ ಅಸರಾವೇಶ ಹೇಗೆ ಬಂದಿದೆ ಅಂದ್ರೆ, ನಿನ್ನ ನಾನು ಕೊಲ್ಬೇಕು, ನೀನು ಬೇರೆಯವ್ರಿಗೆ ಸಾಯಿರಲ್ಲ, ನಿನ್ ಚಕ್ಕ ನಿನ್ ಬೇರೆ ಹೋಗದ್ ಬಿಟ್ರೆ ನೀನು ಆಗ ಇದು ಅಮೋಘ, ಅದು ಕೆಲಸ ಮಾಡ್ಬೇಕು ಅಂದ್ರೆ ನೀನು ಸಾಯ್ಬೇಕು. ಅಶ್ವತ್ಥ ಅವ್ರು ಹೇಳಿ, ಕೃಷ್ಣನ್ ಡೈರೆಕ್ಟ್ ಹೇಳಿದ್ವಿ ಮಾತಿನ. ಸರಿ ಮಾಡಿ, ಹಾಗೆ ತಗೊಳ್ಳಿ, ಇದು ಸ್ವಲ್ಪ ಟೈಮ್ ಮಾಡಿ ಅಂತ ಹೇಳಿದೆ. ಆಗ್ಲಿಲ್ಲ. ಹಾಗೆ ಹೇಳ್ತಾ ಇದ್ದಲ್ಲಿ ಮಾಡಕ್ ಹೋಗ್ಬೇಡಿ ಹೀಗೆಲ್ಲ ಕೂಡ ಅಂತೇಳಿ, ಒಳ್ಳೆಯವರು ಹಾಗೆಲ್ಲ ಮಾಡಬಾರದು ಹೇಳಿಸ್ತಾರೆ ಕೃಷ್ಣ. ಮಹಾಭಾರತದಲ್ಲಿ ಬರುತ್ತದೆ, ಇವತ್ತು ನಿರ್ಣಯದಲ್ಲಿ ಬರುತ್ತೆ, ಮಹಾಭಾರತದಲ್ಲಿ ಬರುತ್ತೆ. ಆಗ ಅಸರಾವೇಶ ಬಂದಿತ್ತು ನಿದರ್ಶನ. ಇದನ್ನು ಕಂಪೇರ್ ಮಾಡ್ಬೇಕಾಗ ಶಿವಧನುಸ್ಸನ್ನ ಇಲ್ಲೂ ಬರದ ಅಲ್ಲೂ ಬರದ ಕೃಷ್ಣ, ಆದ್ರೆ ಅವ್ರನ್ನ ಎತ್ತಲಿಕ್ಕಾಗ್ಲಿಲ್ಲ ಅಶ್ವತ್ಥಾಮರಿಗೆ ಅಂತ ಹೇಳಿದ್ರೆ ಎಷ್ಟು ಡಿಫರೆನ್ಸ್ ಇದೆ. ಹರಿಸರ್ವೋತ್ತಮತ್ವ ಹೇಳೋದಕ್ಕೆ ಎಷ್ಟು ಕಾರಣ ಇದೆ. ಇದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಇದೆಲ್ಲ ಅವ್ರು ಯಾವುದೋ ಕಥೆಗಳು ಕೊಡ್ತಾರೆ, ಅದು ಯಾರು ಒಪ್ಪಿದ ಡಾಕ್ಯುಮೆಂಟ್ಸ್ ಅಲ್ಲ, ಎಲ್ಲರೂ ಒಪ್ಪಿರೋದು. ಮಹಾಭಾರತ ರಾಮಾಯಣ ಎಲ್ಲರೂ ಒಪ್ಪಿರೋದು, ಎಲ್ಲರೂ ಹೇಳ್ತಿರೋದು ಕೂಡ. ಬೇರೆ ಭಾಷೆ ಇದನ್ನ ಕ್ಷೇಮೇಂದ್ರ ಅಂತ ಒಬ್ಬ ಕವಿ ಇದ್ದಾನೆ, ಕಾಶ್ಮೀರದವನು. ಅವನು ಎರಡನ್ನೂ ಭಾರತ ಮಂಜರಿ ಬರೆದಾನೆ, ರಾಮಾಯಣ ಮಂಜರಿನೂ ಬರೆದಾನೆ, ಎರಡರಲ್ಲೂ ಉಲ್ಲೇಖ ಮಾಡಿದ್ದಾನೆ. ಏನ್ ತೋರಿಸುತ್ತಾಗಿದ್ದು, ಇದು ಆಲ್ ಅಕ್ಸೆಪ್ಟೆಡ್ ಡಾಕ್ಯುಮೆಂಟ್ ಪ್ರಕಾರ ಹರಿಸರ ಒತ್ತೋ ಬಂತು. ಕೆಲವು ತಾವೇ ಕಥೆ ಕಟ್ತಾರೆ, ಕೆಲವು ಅದೆಲ್ಲಿ ಇಲ್ಲೇ ಇಲ್ಲ, ಸುಳ್ಳು ಕಥೆಗಳು ಅವರೇ ಕಟ್ಟಿರೋದು. ಗೊತ್ತಾಯ್ತಾ? ಅವ್ರು ಅಂದ್ರೆ ಇನ್ವ್ಯಾಲಿಡ್ ಡಾಕ್ಯುಮೆಂಟ್, ಅದು ಹೆಸರಿ ಡಾಕ್ಯುಮೆಂಟ್ ಅಂತ ತೋರಿಸ್ತಾನೆ, ಏನದು ಇನ್ವ್ಯಾಲಿಡ್. ಆದ್ರಿಂದ ಎಷ್ಟು ವ್ಯತ್ಯಾಸ ಆಯ್ತು ಅಂತ ಅರ್ಥ ಮಾಡ್ಕೊಂಡ್ರೆ ಕೃಷ್ಣ ಹಾಗೆ ಬಲಂಗಾರ ಮಾಡಲ್ಲ. ಇಲ್ಲೊಂದು ಸ್ವಾರಸ್ಯ ಇದೆ. ಮತ್ತೆ ರಾಮಾವತಾರದ ಮೂಲಕ ರಾಮದೇವರಿಗೆ 16 ವರ್ಷ, ಕೃಷ್ಣನಿಗೆ 10 ವರ್ಷ ಡಿಫ್ರೆನ್ಸ್ ಇದೆ. ಈಗ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಈಗ ನಿತ್ಯ ಪರಿಪೂರ್ಣ ಸಮಸ್ತ ಶಕ್ತಿ ಪರಮಾತ್ಮನಿಗೆ ಯಾವ್ದು ಏನು ವ್ಯತ್ಯಾಸ ಇಲ್ಲ. ವಯಸ್ಸು, ದೇಶ, ಕಾಲ ಬದಲಾದವುಗಳ ಹಿನ್ನೆಲೆಯಲ್ಲಿ ಏನಿಲ್ಲ ಪರಮಾತ್ಮನಿಗೆ, ಯಾವ ವ್ಯತ್ಯಾಸನೂ ಇಲ್ಲ. ಸರ್ವ ದೇಶೇಶು ಕಾಲೇಶು ಏಕ ಪರಮೇಶ್ವರ. ಇದು ಭಾರಿ ದೇವರ ಮಹಿಮೆ. ಅದ್ ಹೇಳೋದಕ್ಕೆ ಈ ಪದ ಉಪಯೋಗಿಸಿದೆ, ನಿತ್ಯ ಪರಿಪೂರ್ಣ ಸಮಸ್ತ ಶಕ್ತಿ. ಎಲ್ಲಿಂದ ತರೋದು ಏನೂ ಮಾಡ್ಬೇಕಾಗಿಲ್ಲ, ನಿತ್ಯದಲ್ಲೂ ಪರಿಪೂರ್ಣವಾದ ಸಮಸ್ತ ಶಕ್ತಿ. ನಮಗೆ ಕೆಲವಿದೆ. ಈಗ ಕಣ್ಣನ್ನ ಏನು ಮಾಡೋಕ್ಕಾಗ ತೆಗೆದು ಮಾಡಬೇಕು, ಬಾಯಿನ ತೆಗೆದು ಮಾಡಿ, ಕಿವಿ ಯಾವಾಗಲೂ ಓಪನ್ ಇರುತ್ತೆ. ಕಿವಿ ತೆಗಿರಿ ಅಂತ ಯಾರು ಕೇಳೋದಿಲ್ಲ, ಕಿವಿ ಕೊಡಿ ಅಂತಾನೆ, ಕಿವಿ ತೆಗಿರಿ ಎಂಬುದಿಲ್ಲ. ಕಿವಿ ಏನಾಗಿಲ್ಲ, ಅದು ನಮ್ಮಲ್ಲೇ ಅವ ಹೇಗೆ ಇಟ್ಟಿದ್ದಾನೆ. ಚರ್ಮ ಎಲ್ಲಿದೆ, ಎಲ್ಲೆಲ್ಲ ಇಂದ್ರಿಯಗಳೆಲ್ಲ ಕಡೆ ಹೇಗಿದೆ, ಒಂದೊಂದು ಕಡೆ ಫಿಕ್ಸ್ ಆಗಿದೆ ಅಷ್ಟೇ. ಕಣ್ಣು ಇಲ್ಲೇ ಇದೆ, ಕಿವಿ ಇಲ್ಲೇ ಇದೆ. ಅದು ಇದು ಚರ್ಮ ಹೇಗಿದೆ, ಸ್ಪರ್ಶೇಂದ್ರಿಯ ಎಲ್ಲ ಕಡೆಗೂ ಇದೆ, ಆ ಎಂಟೈರ್ ದೇಹದಲ್ಲಿ. ಅದಕ್ಕೆ ಮನುಷ್ಯ ಕೂಗಿ ಹೇಳೋದು ಮುಟ್ಟಿ ಎಬ್ಬಿಸ್ತಾರೆ. ಎಲ್ಲಿ ಮುಟ್ಟಿದ್ರು ಏನಾಗುತ್ತದ, ಇಲ್ಲದೆ ಹೋಗಿದ್ರೆ ಬೈಲಿಗೆ ಆಗ್ತಿ, ಮಧ್ಯ ಕಡೆ ಸೊಕ್ಕಿತ್ತಿದ್ರೆ ಅಲ್ಲಿ ಮಾತ್ರ ಮುಟ್ಟಿದ್ರೆ ಬೈಲಿಗೆ ಆಗ್ತದೆ, ಬೇರೆ ಕಡೆ ಬೈಲಿಗೆ ಆಗ್ತಿರ್ಲಿಲ್ಲ. ಮೈ ತುಂಬ ಚರ್ಮ ಇರೋದ್ರಿಂದ ಎಲ್ಲಿ ಮುಟ್ಟಿದ್ರೆ ಏನಾಗುತ್ತದ, ಸ್ಪರ್ಶ ಹೊತ್ತು ಬೈಲಿಗೆ ಆಯ್ತು. ಇದು ಅರ್ಥ ಮಾಡ್ಕೊಂಡ್ರೆ ನಿತ್ಯ ಅದು ಓಪನ್ ಇರೋದು. ಪರಮಾತ್ಮನ ಶಕ್ತಿ ಹೇಗಿದೆ ಅಂದ್ರೆ ನಿತ್ಯದಲ್ಲೂ ಓಪನ್. ತಯಾರು ಮಾಡ್ಕೊಂಡ್ಬಿಡ್ತೇನೆ, ಹೀಗಿದೆ, ಇವತ್ತು ಅರ್ಜೆಂಟ್ ಬೇಳೆ ಕೊಟ್ಟು ಸಾರು ಮಾಡೋಕ್ಕಾಗಲ್ಲ, ಟೈಮ್ ಬೇಕು ಅದಕ್ಕೆ. ಆ ರೂಪದಲ್ಲಿ ಇಲ್ಲ ಅದು, ಆ ರೂಪಕ್ಕೆ ಚೇಂಜ್ ಆಗ್ಬೇಕದು. ದೇವರು ಏನೇನು ನಿತ್ಯ ಮತ್ತು ಪರಿಪೂರ್ಣ ಸಮಸ್ತ ಶಕ್ತಿ. ಸಮಸ್ತ ಶಕ್ತಿ ಅಂದ್ರೆ ಏನು, ಪ್ರತಿಯೊಂದು ಶಕ್ತಿನೂ ಪೂರ್ಣ ಬೇಕು, ಕೆಲವು ಶಕ್ತಿ ಅಲ್ಲ. ನಿತ್ಯ ಪರಿಪೂರ್ಣ ಸಮಸ್ತ ಶಕ್ತಿ. ಇವೆಲ್ಲ ಯಾರ್ಯಾರಿಗೋ ಬರೆದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ, ಕಾವ್ಯ ಆಗಿಬಿಡುತ್ತೆ ಅಷ್ಟೇ. ಕಾವ್ಯ ಸುಳ್ಳು ಹೇಳೋದಕ್ಕೆ ನಿಲ್ಲಿ ಬಂತ ಟಿಕಾರ ಹೇಳಿದ್ರೆ, ಕಾವ್ಯ ಅಲ್ಲಪ್ಪ ಇದು ಶಾಸ್ತ್ರ ಅಂತ ಹೇಳಿದ್ರಲ್ಲ. ಶಾಸ್ತ್ರದಲ್ಲಿ ಯಾವಲ್ಲಿ ಏನಿರ್ಬೇಕಲ್ಲಿ ಯಾರು ಹೇಳ್ತಾರೋ ಅದ್ರ ಬಗ್ಗೆ ಪೂರ್ತಿ ಡಿಸೈನ್ ಯಾವ್ಯಾವ್ದಕ್ಕೆ ಹೇಳಬಾರ್ದು. ಆ ಮಾತನ್ನ ಹೇಳ್ಬೇಕಾದವರಿಗೆ ಹೇಳ್ಬೇಕು, ಹೇಳ್ಬೇಕಾದ ರೀತಿಯಲ್ಲೇ ಹೇಳ್ಬೇಕು. ಅದನ್ನ ಶಾಸ್ತ್ರ ಅಂತ ಕರೀತಾರೆ. ಇಲ್ಲಿ ಕೃಷ್ಣ ದೇವರ ವರ್ಣನೆ ಹೀಗೆ ಮಾಡುತ್ತಾರೆ, ನಿತ್ಯ ಪರಿಪೂರ್ಣ ಸಮಸ್ತ ಶಕ್ತಿ ಆರೋಪ್ಯ ಜೈನಂ ಅನುಕೃಷ್ಯ ಬಭಂಜ ಮಧ್ಯೆ. ಈ ದುರ್ಯೋಧನ ಭಾರಿ ವರ್ಣನೆ ಮಾಡ್ತಾರೆ ಪಂಪ ಭಾರತ ಅದರಲ್ಲೆಲ್ಲ. ಅವನು ಸಾಯ್ತು, ಉಚ್ಚಿ ಬಿಡ್ತಾರೆ, ಬುಚ್ಚಿ ಬಿಡ್ತಾ ಇರ್ತಾರೆ. ಆಗ ಹೋಯ್ತಲ್ಲಿ ವರ್ಣನೆ ಮಾಡಿದ್ರೆ ವೇಸ್ಟ್ ಆಗೋಯ್ತು. ಭೀಮನ ವರ್ಣನೆ ಮಾಡಿದ್ರೆ ಅದು ಬಿದ್ದ ಸರಿ ಹೋಯ್ತಾಗ. ಅಂದ್ರೆ ಕವಿಗಳಿಗೆ ಆ ಕಾಲಕ್ಕೆ ಏನ್ ತೋಚುತ್ತೋ ಸನ್ನಿವೇಶಕ್ಕೆ ಇವರೇ ಜಾಸ್ತಿ ಎಕ್ಸೈಟ್ ಆಗಿಬಿಡ್ತಾರೆ, ಏನೋ ಬರೆದು ಬಿಡ್ತಾರೆ. ಅದ ತಿಳುವಳಿಕೆ ಇದ್ದವರಿಗೆ ಬೆಚ್ಚಿಗೆ ಆಗಲ್ಲ, ಏನೋ ಅಲಂಕಾರ ಬಿಟ್ಬಿಡ್ತಾರೆ. ಭಾರಿ ಭಕ್ತರು ಏನ್ ಮಾಡ್ತಾವೆ, ಎಷ್ಟು ಚೆನ್ನಾಗಿ ಅಲಂಕಾರಿಕ ಹೇಳಿದಾರೆ ಅಂತ ಹೇಳ್ಬೋದು ಅಷ್ಟೇನೆ. ಆದ್ರೆ ವಸ್ತುಸ್ಥಿತಿಯಲ್ಲಿ ಅದು ಸೂಟ್ ಆಗೋದೇ ಇಲ್ಲ. ಇಲ್ಲಿ ಮಾತ್ರ ಹಾಗಲ್ಲ. ಇದೆಲ್ಲ ಅರ್ಥ ಆಗದೆ ಇದ್ದವರು ಏನು ಇದ್ರ ಬಗ್ಗೆ ತಿಳ್ಕೊಳಕ್ಕೆ, ಕುರುಡ ರೂಪಜ್ಞಾನ ಹೇಗೆ ಹೇಳಕ್ ಬರುತ್ತೆ ಅಂತವ್ರು ಸಿಗ್ತಾರೆ. ನಿತ್ಯ ಪರಿಪೂರ್ಣ ಸಮಸ್ತ ಶಕ್ತಿ ಆರೋಪ್ಯ ಚ ಏನಂ ಅನುಕೃಷ್ಯ. ಎತ್ತಿದ ಒಂದು ಸಾಹಸ, ಅವ್ರು ಎತ್ತಕ್ಕೆ ಆಗ್ಲಿಲ್ಲ. ಧನುಸ್ಸನ್ನು ಕಟ್ಟಿದ, ಎರಡನೇದಾಯ್ತು. ಅದಕ್ಕೆ ಎಳೆದ, ಮುರಿದ, 3 ಸ್ಟೇಜ್ ಇದೆ ಅದರಲ್ಲಿ. ಅಲ್ಲಿ ಫಸ್ಟ್ ಸ್ಟೇಜಲ್ಲಿ ಏನಾಗ್ಲಿಲ್ಲ ಅವರಿಗೆ, ಎತ್ತಲಕ್ಕೂ ಆಗ್ಲಿಲ್ಲ. ಇದೆಲ್ಲ ಕಂಪೇರ್ ಮಾಡಬೇಕು.
ಅವತಾರಗಳಲ್ಲಿ ಭೇದ ಇಲ್ಲ ಅಂತಾಯ್ತು. ರೂಪಗಳಲ್ಲಿ ಭೇದ ಇಲ್ಲ, ವಯೋಮಾನಾದಿಗಳಲ್ಲಿ ಭೇದ ಇಲ್ಲ, ಇದೆಲ್ಲ ತಿಳಿಸಿದೆ. ಏನು ಅದು ಬೇರೆ, ಅದು ಬೇರೆ. ಅದು ಸರಿ, ಮಾಡಿದ್ದೇನು ತಗೊಳಕ್ ಆಗ್ಲೇ ಇಲ್ಲ. ಫಸ್ಟ್ ಉದ್ದೇಶ ಆಗಿ ಅವ್ರು ಅಟ್ಲೀಸ್ಟ್ ಏನ್ ಮಾಡಿದ ಕೊನೆ ಪಕ್ಷ ಹೊರ ತಗೊಂಡ ಇಡ್ಲಕ್ ಹೋದ, ಇವರು ಹೊರಟ್ಬಿಟ್ರು. ಇಲ್ಲಿ ಅವ್ರು ಎತ್ತಲಕ್ಕೂ ಆಗ್ಲಿಲ್ಲ. ಆ ಸ್ಥಿತಿ ಐಡಿಯಾ ಆಗಿದ್ರು ಕೂಡ ಐಡಿಯಾ ಸೇಮ್, ಆದ್ರೆ ಇಲ್ಲಿ ಎತ್ತಲಕ್ಕೆ ಆಗ್ಲಿಲ್ಲ. ಭಸ್ಮಾಸುರನಿಗೂ ರುದ್ರದೇವರಿಗೂ ಭಾರಿ ವ್ಯತ್ಯಾಸ ಇಲ್ಲ ಅಂತೆ. ಭಾರಿ ಅಂದ್ರೆ ಏನು, ಜೀವನಿಗೂ ದೇವರಿಗಿರೋಷ್ಟು ವ್ಯತ್ಯಾಸ ಇಲ್ಲ ಅಂತ ಆಯ್ತು. ಇವತ್ತು ಅಣು ದೊಡ್ಡ, ಎಷ್ಟೇ ದೊಡ್ಡ ಸಮುದ್ರ ಆಗಿರೋ ಆಕಾಶದ ಮುಂದೆ ಹ್ಯಾಕ್ ಕಾಣುತ್ತದ, ಭಾರಿ ಚಿಕ್ಕ ಬಾವಿ ಮುಂದೆ ಭಾರಿ. ರುದ್ರದೇವರು ಹಾಗೆ ಭಾರಿ ದೊಡ್ಡವರಾದ್ರು ಕೂಡ ಕೃಷ್ಣನ ಮುಂದೆ ಏನಾದ್ರು ಅವರು ಭಾರಿ ಕಡಿಮೆ ಆದ್ರು. ಒಂದೊಂದು ಕಥೆನೂ ಬಹಳ ಅನೇಕ ರೀತಿಯಲ್ಲಿ ಅನಲೈಸ್ ಮಾಡಕ್ ಬರುತ್ತೆ. ಆ ರೀತಿ ಓದಿದಾಗ ತಾತ್ಪರ್ಯದ ಮಹತ್ವ ಏನಂತ ಗೊತ್ತಾ. ಸುಮ್ಮನೆ ಕಥೆ ಟೈಪ್ ಓದ್ಕೊಂಡು ಹೋದ್ರೆ ಏನು ಉಪಯೋಗ ಇಲ್ಲ. ಅನುಕೃಷ್ಯ ಪ್ರಪಂಚ ಮಧ್ಯೆ ಕೆಲವರು ಇರ್ತಾರೆ, ಬೇಲೂರು ಹಾಡಿಗಳಿಗೆ ಹೋಗ್ತಾರಲ್ಲ, ಗುಡಿ ನೋಡ್ಕೊಂಡ್ ಬರ್ಬೇಕಲ್ಲ, ಒಂದ್ ರೌಂಡ್ ಒಂದು ನಿಮಿಷ ಬಂದ್ಬಿಟ್ರೆ ಈ ಕಡೆ ಹೋಗಿ ಕೇಳಿ ಬಂದ್ಬಿಡ್ತಾರೆ. ಅದೇನು ಕಿಲೋಮೀಟರ್ ಗಟ್ಟಲೆ ಏನಿಲ್ಲ, ಒಂದ್ 2 ನಿಮಿಷ ಸುತ್ತಿ ಬಿಡ್ತಾರೆ ಅಷ್ಟೇ. ಅವನು ಗೈಡ್ ಮೇಲೆ ಎಕ್ಸ್ಪ್ಲೇನ್ ಮಾಡಕ್ಕೆ ಶುರು ಮಾಡ್ತಾನೆ. 2 ಗಂಟೆ ಯಾರು ಮುಗಿದ್ರೆ ಅಲ್ಲೇ ಇರ್ತಾರ. ಯಾಕೆ ಇವ್ರು ನೋಡೋದಿಲ್ಲ, ಸುಮ್ಮನೆ ಹೇಳ್ತಾ ಹೋಗ್ತಾರೆ ಅಷ್ಟೇ. ಆ ರೀತಿ ನೋಡಿದ್ರೆ ಅಲ್ಲಿ ಶಿಲ್ಪಕಲೆ ಏನೂ ಗೊತ್ತಾಗಲ್ಲ. ಅದು ಅದ್ರ ಸ್ಪೆಷಾಲಿಟಿ ಗೊತ್ತಾಗ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಅದು ಪರಿಜ್ಞಾನ ಇರಬೇಕು. ಅದು ಡೀಟೇಲ್ ನೋಡಿ ಎರಡೆರಡು ಇರಬೇಕು. ಗೊತ್ತೇ ಎಷ್ಟು ಡೀಟೇಲ್ ನೋಡಿದ್ರೆ ಅಷ್ಟೇ. ಏನು ಟೆಕ್ನಿಕಲಿ ಏನೂ ಗೊತ್ತಿಲ್ಲ ಅಂದಮೇಲೆ ನೋಡಕ್ ಆಗೋದಿಲ್ಲ. ಸ್ವಲ್ಪ ಮುಂದೆ ಹೋಗ್ಬಿಡ್ತಾನೆ ಹಾಗೇನೆ. ಆಸಕ್ತಿ ಇದ್ದ ಅಲ್ಲಿ ನೋಡ್ತಾ ನಿಂತು ಬಿಡ್ತಾನೆ ಹಾಗೆ. ಟೆಕ್ನಿಕಲಿ ಸೌಂಡ್ ಇದ್ದಾಗ ಏನ್ ಮಾಡ್ತಾನೋ, ಇಲ್ಲ ಸ್ವಲ್ಪ ಮತ್ತೆ ನೋಡ್ತಾ ಹೋಗ್ತಾನೆ, ಆಶ್ಚರ್ಯ ಪಡ್ತಾನೆ. ಯಾವ ನೋಡೋದು ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ಉಳಿದವ್ರಿಗೆ ಆ ಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಶಿಲ್ಪಕಲೆ ನೋಡ್ಬೇಕಾದ್ರೆ ಹೇಗೆ ಒಂದು ಕಾನ್ಸೆಪ್ಟ್ ಇರಬೇಕು, ಕಾವ್ಯ ಓದ್ಲಕ್ಕೊಂದು ಕಾನ್ಸೆಪ್ಟ್ ಬೇಕು, ಶಾಸ್ತ್ರ ಓದ್ಲಕ್ಕೆ ಓದಬೇಕು. ಕಾವ್ಯನ ಶಾಸ್ತ್ರದಂತೆ ಓದಬಾರ್ದು, ಶಾಸ್ತ್ರದಂತೆ ಕಾವ್ಯ. ಯಾವುದೇ ಟೆಕ್ನಿಕಲ್ ಬುಕ್ಸ್ ತಗೊಂಡ ಏನ್ರಿ ಇದು ಲ್ಯಾಂಗ್ವೇಜ್ ಇಷ್ಟೇ ಸಿಂಪಲ್ ಆಗಿದೆ, ಅದು ಏನು ದೊಡ್ಡ ಪುಸ್ತಕ ಆಗಿರೋ 1000 ಹೇಳ್ತಾರೆ, ಏನು ಇಲ್ಲ ಅದರೊಳಗೆ. ಈಜಿ ಟು ವೆರಿ ಈಜಿ ಟು ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ. ಆಮೇಲೆ ನೋಡ್ತಾರೆ ಟೆಕ್ನಿಕಲಿ ಏನೂ ಗೊತ್ತಾಗಲ್ಲ ಅವನಿಗೆ. ವಾಕ್ಯ ಗೊತ್ತಾಯ್ತು, ಏನೂ ಅರ್ಥ ಗೊತ್ತಾಗಲ್ಲ. ಕಾವ್ಯ ನೋಡ್ತಾನೆ, ಅಲ್ಲೇನಾಗಿದೆ, ಶಬ್ದ ಭಾರಿ ಜೋರು ಇದಿರೋದಿಲ್ಲ. ಆಯಾ ರೀತಿ ಆಚಾರ್ಯಗಂತ ಕಾವ್ಯದಂತೆ ನೋಡಿದ್ರೆ ಅವ್ರು ಹುಚ್ಚ ಅಂತ ಕರೀತಾರೆ. ನೋಡ್ಬಾರ್ದು ಹಾಗೆಲ್ಲ ಕೂಡ. ಎಲ್ಲ ಇದೆ, ಅವ್ರು ಇಲ್ಲ ಅಂತಲ್ಲ. ಬಟ್ ಅದು ಅಲ್ಟಿಮೇಟ್ ಹೇಗೆ ನೋಡ್ಬೇಕಂದ್ರೆ, ನೋಡಿರಿ ಬಂಗಾರ ಕಬ್ಬಣ ನೋಡ್ದ ನೋಡಕ್ ಹೋದ್ರೆ ಬಹಳ ಮೂರ್ಖ ಅಂತ ಕರೆಸ್ತಾರೆ. ಆ ರೀತಿ ನೋಡಿದ್ರೆ ಅನೇಕ ಜನ ಅದನ್ನ ಬಿಟ್ಟು ಬಿಡ್ತಾರೆ. ಹಾಗಾಗ್ಲೇ ಬಾರ್ದು. ಅದ ಅದೇ ಧನುಸ್ಥಳ ಇಬ್ರು ಒಂದೇ. ಯಾರು ಪರಶುರಾಮ ಇಬ್ರು ಒಂದೇನೆ. ಅದ್ ಇವರು ಎತ್ತಿದ್ರು, ಅವರು ಎತ್ತಿದ್ರು. ಶಿವಧನಸ್ ಅಲ್ಲದು. ರಾಮಾಯಣ ಕೇಳಿಲ್ಲ, ರಾಮಾಯಣ ಕೇಳಿಲ್ವ ತಾನು? ಆಯ್ತಲ್ಲ, ತಾತ್ಪರ್ಯ ಆಗ್ಲೇನೆ. 2 ಧರಿಸಿದ ಕಥೆ ಎಲ್ಲ ಹೇಳ್ತಾ, 2 ಧರಿಸ್ಕೊಂತು ಇಷ್ಟು ಎಲ್ಲ ಮರ್ತು ಬಿಡಬಾರ್ದು. ಬಬಂಜ ಮುರಿದು ಹಾಕಿದ, ಭಂಜನ ಮಾಡದ, ಭಂಜನ ಮಾಡಿದ ಬಬಂಜ. ಇದು ಯಾವ್ದಿದು ಭೂತಕಾಲದ ಕ್ರಿಯಾಪದ ಗೊತ್ತಾಯ್ತ. ಭಂಜನ ಮಾಡ ಎಲ್ಲಿದೆ? ಪ್ರಸಹ್ಯ, ಜೋರಾಗಿ ಹೀಗೆ ಎತ್ತಿದ. ಪ್ರಸಹ್ಯ ಲೀಲಾಜಾಲವಾಗಿ ಎತ್ತಿದ. ಅಲ್ಲೂ ಹಾಗೆ ಬರೋದು. ಸೀತಾ ಇದು ಮಾಡ್ಬೇಕಾದ್ರೆ ವಾಮೇನ ಕರೆಯ ಹೇಳ್ಬೇಕಾದ್ರೆ ರಾಮಾಯಣದಲ್ಲಿ ಹಾಗೆ ಹೇಳ್ತಾರೆ. ಪ್ರಸಹ್ಯ ತಧ್ವನು ಅಂತಾರೆ ಪದ ಉಪಯೋಗಿಸ. ಗೊತ್ತಾಯ್ತಾ? ವಾಮಕರೇಣ ಲಾಘವ ಎಡದ ಅದು ಬಬಂಜ ಮಧ್ಯೆ ಸೇಮ್ ಥಿಂಗ್. ಪ್ರಸಹ್ಯ ತದ್ ವಾಮಕರೇಣ ಲೀಲಯ, ಪ್ರಸಹ್ಯ ತತ್ ವಾಮಕರೇಣ ಲೀಲಯ. ಹೇಗೆ ಬರದ ಯಥೇಚ್ಛು ದಂಡಂ ಶತವನ್ನು ಕುಂಜರ. ಕಬ್ಬಿನ ಕೋಲನ್ನ ಐರಾವತ ಮುರಿದ ಹಾಕಿಬಿಟ್ಟ. ಅದು ದೃಷ್ಟಾಂತ ಕೊಡ್ಬೇಕಾದ್ರೂ ಕೂಡ ಎಷ್ಟು ಎಫರ್ಟ್ಲೆಸ್ ಅಂತ ಗೊತ್ತಾಗಲಿಕ್ಕೆ ಪದ ಉಪಯೋಗಿಸಿದ್ರು. ಈ ಆನೆಗಳು ಕಬ್ಬಿನ ಕೋಲಗಳು ಎಲ್ಲ ಮುರಿದು ಹಾಳಾಗೋಗ್ಬಿಡೋದು. ಒಂದ್ಸತ್ತು ಎಂಟರ್ ಆಗಿಬಿಟ್ರೆ ಸಾಕು. ಒಂದ್ ಸಿಕ್ಕರಂತ ಲೆಕ್ಕನೇ ಇಲ್ಲ. ನಮಗೆ ಎಷ್ಟು ಬೇಕಾಗ ಅದು ಪಟ ಮುರಿದು ಹಾಕಿಬಿಡೋದು. ಹಾಗೆ ಮುರಿದು ಹಾಕಿದ ಅಂತ ಹೇಳೋದಕ್ಕೋಸ್ಕರ ಅದು ಬರೀ ಆನೆ ಅಂತ ಹೇಳಿಲ್ಲ. ಶತಮನ್ಯು ಕುಂಜರ, ಶತಮನ್ಯು ಇಂದ್ರನಾನೆ ಐರಾವತ. ಐರಾವತಕ್ಕೆ ಕಬ್ಬಿನ ಕೋಲಿ ಯಾವ ಲೆಕ್ಕನೂ ಬರಬಾರದು. ಹಾಗೆ ರಾಮದೇವರು ಹಾಗೆ ಇಷ್ಟಾದ್ರೂ ಕೂಡ ಏನದು ಇನ್ನೂ ಸಾಲದ. ರಾಮನ ಕಂಪೇರ್ ಮಾಡಕ್ಕೆ ಬರೋದೇ ಇಲ್ಲ. ಎಷ್ಟು ಲೀಲೆ ಆದ್ರೂ ಕೂಡ ಏನಿರುತ್ತೆ ಅದರಲ್ಲಿ. ನಾವು ಎಷ್ಟು ಕಡಿಮೆ ಮಾಡಿದ್ರು ಕೂಡ ಶಕ್ತಿ ಉಪಯೋಗಿಸಿರ್ತೇವೆ ಸ್ವಲ್ಪ ಕೂಡ. ದೇವ್ರದ್ದು ಎಷ್ಟದು ಏನಿದೆ. ಯಾವ ಕೆಲಸ ಮಾಡ್ಬೇಕಾದ್ರೂ ಇನ್ಫೈನೈಟ್ ಶಕ್ತಿಯಲ್ಲಿ ಎಲ್ಲೋ ಫ್ರಾಕ್ಷನ್ ಆಫ್ ಫ್ರಾಕ್ಷನ್ ಉಪಯೋಗಿಸ್ತಾರೆ ಪರಮಾತ್ಮ. ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ಪೂರ್ಣ ಸಾಮರ್ಥ್ಯ ಉಪಯೋಗಿಸಿ ಮಾಡ್ತಾರೆ ದೇವರ ಅನುಗ್ರಹದಿಂದ. ರುದ್ರದೇವರು ಲಯ ಮಾಡ್ತಾರೆ, ಪೂರ್ಣ ಸಾಮರ್ಥ್ಯ ಉಪಯೋಗಿಸಿ ಮಾಡ್ತಾರೆ. ಗೊತ್ತಾಯ್ತಾ? ಆದ್ರೆ ಆಚಾರ್ಯರು ಒಂದು ಕೆಲಸ ಐತಿ, ದೊಡ್ಡ ಅವರು ಬೇಸಿಕ್ ಕೆಲಸ ಅದು. ಆದ್ರೆ ಭೂಲೋಕದಲ್ಲಿ ಅವತಾರ ಮಾಡಿದ್ರಿ ವಾಯುದೇವರು. ಆಚಾರ್ಯ ಎಷ್ಟೆಷ್ಟೋ ಕೆಲಸ ಮಾಡಿದ್ರು. ಆ ಕೆಲಸಗಳಿಗೆಲ್ಲ ಅವರು ಭೂತರೂಪ ಶಕ್ತಿ ಉಪಯೋಗಿಸಲಿಲ್ಲ.
ಒಟ್ಟು ಶಕ್ತಿ ಉಪಯೋಗಿಸ್ಲಿಲ್ಲ. ಎಷ್ಟು ಉಪಯೋಗಿಸಿದ್ರು ಅವರು? ಇದು ಈ ತರಕಾರಿಗೆ ಹೋದಾಗ ಆಸ್ತಿ ಬಾರಿ ಹೋಗ್ತಾರೆ, ತರಕಾರಿ ಮಾಡಿ ತರ್ಬೇಕಾರೆ ಪ್ರಾಪರ್ಟಿ ಬಾರಿ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲ ಚಿಲ್ಲರೆ ಕಾಸಲ್ಲಿ ಹೋಗ್ತಾರೆ ಅಷ್ಟೇ. ಅದು ಎಲ್ಲಾ ಕೆಲಸ ಕೂಡ ಏನ್ ಮಾಡಿದ್ರು ಅವರು? ಸಮುದ್ರ ಹರಿದಾಗ ಹಾಗೆ ಸಂಜೀವನ ತಂದಾಗ ಯಾವ ನೋಟ್ರು ಕೂಡ ಏನದು ಬೀರ ಚಿಕ್ಕ ಕೆಲಸನೇ ಅವರಿಗೆ. ಆದ್ರೆ ಉಳಿದವ್ರು ದೊಡ್ಡ ಕಷ್ಟಪಟ್ಟು ಮಾಡ್ಲಾರ್ವಿ ಅಂತ ಅವ್ರು ಹೇಳಿದ್ರು. ಅಂಗದಾದಿಗಳು ಏನಂತ ಹೇಳಿದ್ರು? ಕಷ್ಟಪಟ್ಟರು ರಾಮದೇವ್ರು ಹೇಳ್ತಾರೆ ಮಾಡ್ಲಾರ್ರಿ ಅಲ್ಲ, ಯೋಚನೆ ಮಾಡಕ್ಕೂ ಬರೋದಿಲ್ಲ ನಿಮಗೆ ಅಂತ ಹೇಳಿದ. ಕೃತಂ ಹನುಮತ ಕಾರ್ಯಂ ಸುಮಹ ಧ್ರುವಿ ದುರ್ಲಭಂ ಮನಸಾಪಿ ಯದನ್ನೇನ ನಶಕ್ಯಂ ಧರಣೀತಲೆ. ಉಳಿದವ್ರು ಯೋಚನೆ ಮಾಡಕ್ಕೂ ಸಾಧ್ಯ ಇಲ್ಲದ ಕೆಲಸ ಹನುಮಂತ ಎಫರ್ಟ್ಲೆಸ್ ಮಾಡಿದ್ದ. ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅದನ್ನ ಹೇಳೋದಕ್ಕೇನೆ. ಎಫರ್ಟ್ಲೆಸ್ ಅನ್ನೋ ಪದಗಳು ಮತ್ತೆ ತಾರತಮ್ಯ ಇದೆ. ಸಮುದ್ರ ಹರಿದ್ರು ವಿಶ್ರಾಂತಿ, ಆಯಾಸ ವಿಶ್ರಾಂತಿ ತಗೊಳ್ಳೋದು ಅಂತ ಹೇಳಿದ್ರು. ಸಮುದ್ರ ಹರಿಬೇಕಾದ್ರೆ ಇಲ್ಲಿಂದ ರನ್ನಿಂಗ್ ರೇಸ್ ಮಾಡಿದ್ರು ಎಷ್ಟು ಕೊಡ್ಬೇಕಾಗುತ್ತೆ, ನೀರು ಕುಡಿತಾ ಕೊಡ್ತಾನೆ, ಏನೇನೋ ಮಾಡ್ತಾನೆ, ಏನೂ ಆಗಿಲ್ಲ. ಇದು ಮಹಿಮೆ. ಆದಷ್ಟು ಶಾಸ್ತ್ರನ ಆ ರೀತಿ ಕೂಲಂಕಷ ನೋಡ್ಬೇಕು. ಸುಮ್ಮನೆ ಪ್ರತಿ ಪದ ಪ್ರತಿ ಅಕ್ಷರ ನೋಡ್ಬೇಕು. ಆಗ ಅದು ನಿಜವಾದ ಹಿರಿಮೆ ಗೊತ್ತಾಗುತ್ತೆ. ತಸ್ಮಿನ್ ಸುರಾಸುರ ಗಣೈರಖಿಲೈರಭೇದ್ಯೆ ಭಗ್ನೇ ಬಭೂವ ಜಗದಂಡ ವಿಭೇದ ಭೀಮಃ ಶಬ್ದಸ್ಸಯೇನ ನಿಪಪಾತ ಭುವಿ ಪ್ರಭಗ್ನ ಸಾರೋಸುರೋ ದ್ಯುತಿಯುತೋಪಿ ಧೃತಿಯುತೋಪಿ ತದೈವ ಕಂಸಃ. ತಸ್ಮಿನ್ ಸುರಾಸುರಗಣೈಃ ಅಖಿಲೈಃ ಅಭೇದ್ಯೆ ಭಗ್ನೇ ಬಭೂವ ಜಗದಂಡ ವಿಭೇದ ಭೀಮಃ ಶಬ್ದಃ ಸ ಏನ ನಿಪಪಾತ ಭುವಿ ಪ್ರಭಗ್ನ ಸಾರಃ ಅಸುರಃ ಧೃತಿಯುತಃ ಅಪಿ ತದಾ ಏವ ಕಂಸಃ. ಇದರಿಂದ ಏನಾಯ್ತು, ಇಂಪ್ಯಾಕ್ಟ್ ಏನಾಯ್ತು ಹೇಳ್ತಾರೆ. ಧನುಸ್ಸನ್ನು ಭಂಗ ಮಾಡಿದ ಕೃಷ್ಣ, ದೊಡ್ಡ ಧ್ವನಿ ಬಂದಾಗ ಏನಾಯ್ತು? ತಸ್ಮಿನ್ ಸುರಾಸುರಗಣೈರ್ ಅಖಿಲೈರಭೇದ್ಯೆ. ಎಂಥ ಧನುಸ್ಸದು? ಎಲ್ಲಾ ಅಸುರರು ಒಟ್ಟಾಗಿ ಸೇರಿದ್ರು ಕೂಡ ಅದನ್ನು ಭೇದ ಮಾಡಕ್ ಬರೋದಿಲ್ಲ. ಇದು ಸುರರಲ್ಲಿ ಯಾರನ್ನ ಬಿಡಬೇಕು? ಕೆಳಗೆ ನೋಡಿ ಬ್ರಹ್ಮಾದಿಗಳನ್ನ ತಗೊಳ್ಬಾರದು. ಅವರೆಲ್ಲ ಒಟ್ಟಾಗಿ ಸೇರಿದ್ರು ಕೂಡ ಏನಾಗೋದಿಲ್ಲ, ಅದನ್ನ ಭೇದನೆ ಮಾಡಕ್ ಸಾಧ್ಯ ಇಲ್ಲ. ಅದು ರಾಮದೇವ ಕೃಷ್ಣ ಏನು ಮಾಡ್ದ? ಒಂದು ಎಡಗೆಲೆ ಎತ್ತು ಮುರಿದು ಹೋಗದ ಆ ಕಡೆಗೆ, ಅಲ್ಲಿಗೆ ಮುಗಿದೋಯ್ತು ಕತೆ. ಬಭೂವ ಜಗದಂಡ ವಿಭೇದ ಭೀಮಃ. ಶಬ್ದ ಎಷ್ಟು ಜೋರಾಗಿ ಬಂತು ಅಂದ್ರೆ, ಜಗದಂಡ ಅಂದ್ರೆ ಏನು? ಬ್ರಹ್ಮಾಂಡ. ಜಗತ್ ಬ್ರಹ್ಮಾಂಡ ವಿಭೇದ. ಬ್ರಹ್ಮಾಂಡನ ಬರೀ ಪಡೆದಾಗಲ್ಲ, ಭೂಕಂಪ ಆದಾಗಲ್ಲ, ವಿಭೇದ ಒಡೆದೋದ್ರೆ ಎಂಥ ಶಬ್ದ ಬರಬೇಕು ಅಂತ ಶಬ್ದ ಬಂತು. ಈ ಬರೀ ಬಲೂನ್ ನೋಡಿದ್ರೆ ಹಪ್ಪತ್ತ ಹುಡುಗರು ಎಲ್ಲೂ ಏನಾಯ್ತು ಅನಿಸ್ತಿರುತ್ತೆ. ಬಲೂನ್ ನೋಡಿದ್ರೆ ಅಂಥದ್ದಾಗಿದ್ದೇನಿದು? ಅಂಥ ಧನಸ್ಸು ಬರೆದಾಗ ಅಂಥ ಶಬ್ದ ಬಂತು ಅಂತ ಹೇಳಿದ. ಭೀಮ ಅಂದ್ರೆ ಏನು? ಭಯಂಕರ. ಇಲ್ಲಿ ಭಯಂಕರ, ಅಲ್ಲಿ ಭೀಮನಿಗೆ ಭಯಂಕರ ಅಂತ ಮಾಡಬಾರದು. ಇಲ್ಲಿ ಭೀಮ ಅಂತ ಹೇಳಿದ್ರೆ ಭಯಂಕರವಾದ ಶಬ್ದ ಎಲ್ಲಾ ಕಡೆ ಇಷ್ಟು. ಅದು ಬ್ರಹ್ಮಾಂಡವೇ ಭೇದಗೊಂಡಷ್ಟು ದೊಡ್ಡ ಶಬ್ದ ಆಗಿ ಕೇಳಿಸ್ತು. ಇದರಿಂದ ಏನಾಯ್ತು? ಧನುಸ್ಸು ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಶಬ್ದ ಸ ಏನ ನಿಪಪಾತ ಭುವಿ ಪ್ರಭಗ್ನ ಸಾರಃ ಅಸುರಃ ಕಂಸಃ ಧೃತಿಯುತಃ ಅಪಿ ತದೈವ. ಆ ಶಬ್ದ ಕೇಳಿತಿರ್ಲಿಕ್ಕೇನೆ, ಆ ಶಬ್ದ ಕಿವಿ ಬಿಡ್ತಿರ್ಲಿಕ್ಕೇನೆ ಕಂಸ ಏನಾಯ್ತು ಅವನಿಗೆ ಗೊತ್ತಾಯ್ತಾ? ಆ ಶಬ್ದದಿಂದ ನಿಪಪಾತ ಭೂಮಿಗೆ ಬಿದ್ದ. ಬರೀ ಎಷ್ಟು ಕೂತಲ್ಲೇ ಹೊರಗಲಿಲ್ಲ, ಕೆಳಗೆ ಬಿದ್ದ ಪೂರ್ತಿ ಅವನು. ಹೇಗೆ ಬಿದ್ದ ಅಂತ ಕೇಳಿದ್ರೆ, ಪ್ರಭಗ್ನ ಸಾರಹ, ಅವನ ಶಕ್ತಿ ಬಿದ್ದಿದ್ದಷ್ಟೇ ಅಲ್ಲ, ಶಕ್ತಿ ಕಳ್ಕೊಂಡು ಬಿದ್ದ. ಆಮೇಲೆ ಶಕ್ತಿ ಕುಂದೇ ಹೋಯ್ತು ಅವನಿಗೆ. ಮುಂದೆ ಯುದ್ಧ ಮಾಡೋ ಉತ್ಸಾಹ ಎಲ್ಲ ಹೋಗ್ಬಿಡ್ಬೇಕು, ಆ ಸ್ಥಿತಿ ಬಂದವನು. ಆ ಶಕ್ತಿ ಮತ್ತೆ ಅವ್ನು ಚೇತರಿಸಲು ಸಾಧ್ಯವಾಗಲಾರ ಅಂತ ಪೆಟ್ಟು ಬಿದ್ದವನು. ಹೊಸರು ಧೃತಿಯುತೋಪಿ, ಭಾರಿ ತೈ ಮಾಡ್ದ, ಎಷ್ಟೆಷ್ಟು ಪ್ರಯತ್ನ ಪಟ್ಟ. ಸಾಮಾನ್ಯರಿಗೆಲ್ಲ ಹೆದರಿಸಿದ ಭಾರಿ ಧೈರ್ಯ ಇತ್ತು ಅವನಿಗೆ. ಅವನ ಧೈರ್ಯದಲ್ಲಿ ಕೆಲಸ ಮಾಡಲಿಲ್ಲ. ಧೃತಿಯುತೋಪಿ ತದೈವ ಕಂಸಃ ಆದಿಷ್ಟಮಪ್ಯುರುಬಲಂ. ಅದೇನು ಆಗ್ಲೇನೆ ಇನ್ಸ್ಟೆಂಟ್ ಶಬ್ದ ಕೇಳಿದ ತಪ್ಪದು ಬಿದ್ದಾಯ್ತು ಅವನಾಗ್ಲೆ. ಆದಿಷ್ಟಮಪಿ. ಈಗೇನು ಹೇಳ್ತೀವಿ, ಬ್ರಹ್ಮದೇವರ ಇರೋ ಅವನಿಗೆ ಆ ಧರಿಸಿ ಶಬ್ದನೂ ಕೇಳಿಸ್ಕೊಳಕ್ಕಾಗ್ಲಿಲ್ಲ ಅಂತ ಕೇಳಿದ್ರೆ ಎಷ್ಟು ಡಿಫರೆನ್ಸ್ ಇದೆ. ಬ್ರಹ್ಮದೇವರು ಇದೆಲ್ಲ ವರದಿಂದ ಇಷ್ಟು ಮಾಡ್ತಾನೆ ಅಂದಮೇಲೆ ವರ ಕೊಟ್ಟವರು ಕೂಡ ದೇವ್ರ ಮುಂದೆ ಏನೂ ಅಲ್ಲ. ಅದನ್ನೇ ಹನುಮಂತೇವರು ಹೇಳಿದ್ದು, ನಾನು ಬ್ರಹ್ಮನ ವರ ಇದೆ, ಶಿವನ ವರ ಇದೆ ಅಂತ ಹೇಳ್ತೀಯಲ್ಲ. ವರ ಕೊಟ್ಟ ಬ್ರಹ್ಮ ಶಿವ ಎಲ್ಲ ಬಂದರೂ ಕೂಡ ಏನು ಮಾಡೋಕ್ಕಾಗಲ್ಲ, ರಾಮನೇ ಮುಂದೆ ನಿಲ್ಲಕ್ಕೂ ಆಗೋದಿಲ್ಲ. ಅದು ವರ ಕೊಟ್ಟವರೇ, ಗೊತ್ತಾಯ್ತಾ? ನೀವಲ್ಲ, ವರ ತಗೊಂಡವನಲ್ಲ, ವರ ಕೊಟ್ಟವ್ರು ಬಂದ್ರೆ ಏನೂ ಆಗೋದಿಲ್ಲ. ಅಲ್ಲಿ ಸ್ವಾರಸ್ಯ ಇರೋದು ಅಲ್ಲಿ. ಇಲ್ಲೂ ಹಾಗೇನೆ. ನಿಪಪಾತ ಪ್ರಭಗ್ನ ಸಾರೋ ಅಸುರೋ ಧೃತಿಯುತೋಪಿ ತದೈವ ಕಂಸಃ ಆದಿಷ್ಟವಪ್ಯುರುಬಲಂ ಭಗವಾನ್ ಸತೇನ ಸರ್ವಂ ನಿಹತ್ಯ ಸಬಲಃ ಪ್ರಯಯೌ ಪುನಶ್ಚ ನಂದಾದಿ ಗೋಪ ಸಮಿತಿಂ ಹರಿರತ್ರ ರಾತ್ರೌ ಭುಕ್ತ್ವಾ ಪಯೋನ್ವಿತ ಶುಭಾನ್ನಮುವಾಸ ಕಾಮಂ. ಆದಿಷ್ಟಂ ಅಪಿ ಗುರುಬಲಂ ಭಗವಾನ್ ಸಹ ತೇನ ಸರ್ವಂ ನಿಹತ್ಯ ಸಬಲಃ ಪ್ರಯಯೌ ಪುನಃ ಚ.
ನಂದಾದಿ ಗೋಪ ಸಮಿತಿಂ ಹರಿಹಿ ಅತ್ರ ರಾತ್ರೌ ಭುಕ್ತ್ವಾ ಪಯೋನ್ವಿತ ಶುಭಾನ್ನಂ ಉವಾಸ ಕಾಮಂ ಆದಿಷ್ಟಮಪಿ ಉರುಬಲಂ ಭಗವಾನ್ ಸತೇನ. ಅಷ್ಟೊತ್ತು ಏನ್ ಮಾಡಿದ ಕಂಸ? ಎಚ್ಚೆ ಹೊತ್ಕೊಂಡು ಹೇಳಿದ, ಸೈನ್ಯ ಇತ್ತು, ಕಾವಲಿತ್ತು ಸೈನ್ಯಕ್ಕೆ, ಆಯುಧ ಗೃಹಕ್ಕೆ ಎಲ್ಲ ಹುಡುಗನ ಕೊಂದು ಹಾಕ್ಬಿಡಿರಿ ಅಂತ ಹೇಳಿದ. ಆ ಕೃಷ್ಣ ಏನ್ ಮಾಡ್ದ? ತೇನ ತೇನ ಆದಿಷ್ಟಮಪಿ, ಆ ತಗೊಂಡು ಎಲ್ಲರನ್ನು ಕೂಡ ಕೃಷ್ಣ ಏನ್ ಮಾಡ್ತಾನೆ, ಸವಾಲು ಬಲರಾಮನೊಂದಿಗೆ ಕೂಡ್ಕೊಂಡು ಎಲ್ಲಾ ಸೈನ್ಯನ ಕೊಂದು ಬಿಡ್ತಾನೆ, ಕಾವಲುಗಾರರೆಲ್ಲ ಕೊಂದು ಹಾಕ್ಬಿಡ್ತಾನೆ. ಆ ಆಯುಧಗಳು ಹೋಯ್ತು, ಆ ಕಾವಲುಗಾರರು ಹೋದ್ರು. ಸಬಲಃ ಪ್ರಯಯೋ ಪುನಶ್ಚ, ಅಲ್ಲಿಂದ ಮುಂದೆ ಹೊರಟ ಮತ್ತೆ. ನಂದಾದಿ ಗೋಪ ಸಮಿತಿಂ ಹರಿರತ್ರ ರಾತ್ರವು, ತುಂಬಾ ಆಯಾಸ ಪಟ್ಟು ತರುಭಂಗ ಮಾಡಿದ್ರೆ ಸುಸ್ತಾಗ್ಬಿಟ್ಟು ಹೊಡೆಯೋದು ಭಾರಿ ಸುಲಭ ಆಗ್ತೈತೆ. ಕೃಷ್ಣ ಏನೂ ಇಲ್ಲ, ಆದ್ರಿಂದ ಏನೇ ಇವ್ರನ್ನೇ ಹೊರಟ ಶಬ್ದಸ್ಥ ಏನ ನಿಪಪಾತ ನಂದಾದಿ ಗೋಪ ಸಮಿತಿ. ಹಿಂದೆ ಗೋಪರು ಬಂದಿದ್ರು ಅಂತ ಹೇಳಿದ್ರು. ಆ ಗುಂಪಿನಲ್ಲಿ ನಂದಗೋಪನೂ ಇದ್ದಾನೆ. ಕೃಷ್ಣನಿಂದ ಬಂದವರಲ್ಲಿ ನಂದಗೋಪ ಕೂಡ ಇದ್ದ. ಅವರೆಲ್ಲ ಕೃಷ್ಣ ಅವ್ರ ಜೊತೆಗೆ ಹೊರಟ. ಹರಿರಾತ್ರ ರಾತ್ರವು ಭುಕ್ತ್ವಾ ಪಯೋನ್ವಿತ, ಒಂದ್ ಕಡೆ ಹಾಲ್ಟ್ ಮಾಡಿದ್ರು, ನೈಟ್ ಹಾಲ್ಟ್ ಮಾಡಿದ್ರು. ಅಲ್ಲೇನಾಯ್ತು? ಹರಿರತ್ರ ರಾತ್ರವು, ರಾತ್ರಿಯಲ್ಲಿ ಪಯೋನ್ವಿತ ಶುಭಾನ್ನಂ ಭುಕ್ತ್ವಾ ಭುವಾಸ ಕಾಮ, ರಾತ್ರಿ ಹೊತ್ತಿನಲ್ಲಿ ಕ್ಷೀರಾನ್ನ ಭೋಜನ ಮಾಡಿದ ಕೃಷ್ಣ ಅಂತ. ರಾತ್ರಿ ಹೊತ್ತಿನಲ್ಲಿ ಕ್ಷೀರಾನ್ನ ಭೋಜನವನ್ನು ಮಾಡ್ದ. ತುಂಬಾ ಇಂಪಾರ್ಟೆಂಟ್. ರಾತ್ರಿಯಲ್ಲಿ ಮೊಸರನ್ನ ತಿನ್ನಬಾರದು, ಗೊತ್ತಾಯ್ತಾ? ಈ ಆಲೋಪತಿಯವ್ರು ಯಾವ್ದು ಹೇಳೋದಿಲ್ಲ, ಅದೆಲ್ಲ ಕೊಡೋರು ಔಷಧಿ ಕೊಡ್ತಾ ಹೋಗ್ಬಿಡ್ತಾರೆ ಹೊರತು ಗೈಡ್. ಆಯುರ್ವೇದದಲ್ಲಿ 2 ಪಾರ್ಟ್ ಇದೆ, ಎಲ್ಲದನ್ನ ಹೇಳಿಬಿಟ್ಟು ರೆಮಿಡಿನೂ ಹೇಳ್ತಾರೆ ಮಾಡಬಾರದು. ಇಲ್ಲಿ ಅದ ಸಾಮಾನ್ಯವಾಗಿ ಹೇಳೋ ಪದ್ಧತಿ ಇಲ್ಲ. ಔಷಧಿ ಕೊಡೋದು, ಸೈಡ್ ಎಫೆಕ್ಟ್ಸ್ ಅವೆಲ್ಲ ಇದ್ದಿದ್ದೇನೆ. ಕೆಲವು ಎಕ್ಸ್ಪರ್ಟ್ಸ್ ವಿಚಾರ ಬೇರೆ, ಜನರಲಿ ಹೇಳೋದಿಲ್ಲ. ಇಲ್ಲಿ ಮಾತ್ರ ಏನಾಗಿದೆ ಅಂದ್ರೆ ಆಯುರ್ವೇದ ಹೇಳೋದು, ರಾತ್ರಿ ಏನ್ ಮಾಡಿದ್ರು ಕೂಡ ಮೊಸರನ್ನ ತಿನ್ಕೊಡುದು. ಇಲ್ಲ ಮಜ್ಜಿಗೆ ಆಗ್ಬೇಕು, ಇಲ್ಲ ಕ್ಷೀರಾನ್ನ ಆಗ್ಬೇಕು. ಕ್ಷೀರಾನ್ನ ನಂಬರ್ 1, ಇಲ್ಲ ಹೋದ್ರೆ ಮಜ್ಜಿಗೆ. ಮೊಸರು ಏನ್ ಮಾಡಿದ್ರು ತಿನ್ನಬಾರ್ದು. ಇವತ್ತೆಲ್ಲ ಅದಕ್ಕೆ ಗೊತ್ತಿಲ್ಲದೆ ತಿಂತಾರಾದ್ರಿಂದ ಆಯುಷ್ಯ ನಾಶವಾದ ಒಂದು ಕಾರಣ ಅದು. ಅನೇಕ ರೋಗ ಬರಲಿಕ್ಕೂ ಕಾರಣ ತಿಳಿತಾ. ರಾತ್ರಿ ಹೊತ್ತಲ್ಲಿ ಮೊಸರನ್ನ ನಿಷಿದ್ಧ. ಭಾರಿ ತಾನು ಶ್ರೀಮಂತ ಅಂತ ತೋರ್ಸಕ್ಕೋ ಏನೋ ತೋರ್ಸಕ್ಕೋಸ್ಕರ ಮೊಸರನ್ನ ತಿನ್ನಲೂಬಾರದು, ಇನ್ನೊಬ್ಬರಿಗೆ ಹಾಕ್ಲೂಬಾರ್ದು, ಕೊಡ್ಲೂಬಾರ್ದು. ಕೃಷ್ಣ ತೋರಿಸ್ತಾನೆ ಪಯೋನ್ವಿತ ಶುಭಾನ್ನ. ಆಚಾರ್ಯ ಇದನ್ನ ಯಾಕೆ ಹೈಲೈಟ್ ಮಾಡ್ಬೇಕಾಗಿತ್ತು? ಅದನ್ನ ಇಂಪಾರ್ಟೆಂಟ್ ಹೆಲ್ತ್ ಪಾಯಿಂಟ್ ಇಶ್ಯೂ ಇದೆ ಅದರೊಳಗೆ. ಆ ರೀತಿ ಮಾಡಿ ಎಷ್ಟೋ ಸಮಸ್ಯೆ, ಅದು ಏನು ಕೆಟ್ಟದಾಗೋದಿಲ್ಲ ಅಲ್ಲ, ಎಷ್ಟೋ ರೋಗ ಪರಿಹಾರ ಕೂಡ ಮಾಡುತ್ತೆ ಆ ರೀತಿ ಮಾಡೋದ್ರಿಂದ. ರಾತ್ರಿ ಕ್ಷೀರಾನ್ನವನ್ನು ತಿನ್ನಬೇಕು. ಅಲ್ಲೂ ಭಾರಿ ನಿಯಮ ಉಂಟು. ಕ್ಷೀರಾನ್ನ ಅಷ್ಟೇ ತಿನ್ನಬೇಕು, ಬೇರೆ ತಿನ್ನಾಗಿಲ್ಲ. ಹುಳಿ ಗಿಳಿ ಸಾರನ್ನು ಊಟ ಮಾಡಿ ಆಮೇಲೆ ಕ್ಷೀರಾನ್ನ ತಿಂದ್ರೆ ಉಪಯೋಗ ಇಲ್ಲ. ಯಾಕೆ ಯಾಕೆ ನ್ಯೂಟ್ರಲೈಸ್ ಆಗಿಬಿಡುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಹುಳಿಯ ಸಾರನ್ನ ಹೌದು ಬರೀ ಕ್ಷೀರಾನ್ನೇ ತಿನ್ಬೇಕು ಇಲ್ಲ. ಆದ್ರೆ ಅವ್ರ ವ್ರತ ಇದ್ದಾಗ ಲೆಕ್ಕ. ಆ ರೀತಿ ಮಾಡಿದ್ರೆ ಅವ್ರಿಗೆಲ್ಲ ಅಭ್ಯಾಸ ಆದ್ರೆ ಯಾವ್ದು ಕಷ್ಟ ಅನ್ಸೋದೇ ಇಲ್ಲ. ಪೈವ್ರತ ಮಾಡಿದಾಗ ತಿಂತಾರಲ್ಲ ಆ ರೀತಿ. ಅದು ಕೆಲವು ಮಾಡ್ಲೇಬೇಕು ಅಂತ ಗೊತ್ತಾದ ಔಷಧಿ ದಿವಸ ತಗೋಬೇಕು, ಆಶ್ಚರ್ಯ ಆಗುತ್ತೆ. ತಗೊಳ್ಳೋರಿಗೆ ಅಭ್ಯಾಸ ಆಗಿರುತ್ತೆ, ಬಿಡ್ಲಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಔಷಧಿ ಕೂಡ ಹಾಗೆ ಇದು ಆಗಿದೆ. ಅದು ಮಾಡಿದ್ರೆ ಫುಲ್ ಎಫೆಕ್ಟ್ ಅಂತ. ಇದ್ರ ಏನಾಗುತ್ತೆ ಗೊತ್ತಾ? ಸಾರು ಹುಡಿ ತಿಂದಿರ್ತಾನೆ ತಿಳ್ಕೊಂಬಾರ್ದು. ಅದು ಆಯುರ್ವೇದದ ವಿಶೇಷ ಪಾಯಿಂಟ್ ಅದು. ಮತ್ತೆ ಶಾಸ್ತ್ರದ ಪ್ರಕಾರ ಏನಾಗುತ್ತೆ ಅಂದ್ರೆ, ತುಂಬಾ ಜನ ಗೊತ್ತಿಲ್ಲ, ಹಣ್ಣು ತಿಂದು ಹಾಲು ಕುಡಿತಾರೆ. ಕುಡಿಯಬಾರದು ಶಾಸ್ತ್ರದ ಪ್ರಕಾರ. ಯಾಕೆಂದ್ರೆ ಹಣ್ಣಿನಲ್ಲಿ ಎಷ್ಟೇ ಇದಾದ್ರೂ ಸ್ವಲ್ಪ ಹುಳಿ ಅಂಶ ಇರುತ್ತೆ. ಹಾಲು ಹುಡಿ ಎಲ್ಲ ಹೆಪ್ಪಾಗಿದಾಗ ಆಗಿಬಿಡುತ್ತೆ. ಅಲ್ಲಿ ಕೆಮಿಕಲ್ ಆಕ್ಷನ್ ಶುರುವಾಗುತ್ತೆ ಒಳಗೆ. ಡೈಜೆಷನ್ ಒಂದ್ ಕಡೆ ಡೈಜೆಸ್ಟಿವ್ ಪ್ರೋಸೆಸ್ ಶುರುವಾಗಬೇಕು, ಒಂದ್ ಕಡೆ ಇಲ್ಲಿ ಅಲ್ಲೇ ಶುರುವಾಗಿರುತ್ತೆ, 2 ಕ್ಲಾಸ್ ಶುರುವಾಗುತ್ತೆ. ಅದರಿಂದ ಆರೋಗ್ಯ ಕೆಟ್ಟೋಗ್ಲಿಕ್ಕೆ ಶುರುವಾಗುತ್ತೆ. ಗೊತ್ತಾಯ್ತಾ? ಅದಕ್ಕೆ ಅದು 2 ಇದು ಕಂಪ್ಯಾಟಿಬಲ್ ಅಲ್ಲ, 2 ಕೂಡ ಗೊತ್ತಾ, ನಾನ್ ಕಂಪ್ಯಾಟಿಬಲ್ ಥಿಂಗ್ಸ್. ಅದಕ್ಕೆ ವಿರುದ್ಧ ಆಹಾರ ಸೇರಿಸಬಾರದು ಅಂತೇಳಿ. ತುಂಬಾ ಜನ ಮೊಸರು ಹೊಡಿಯಾಗಿರುತ್ತೆ, ಅದಲ್ಲ ಮಸಿ ಉಜು ಸಾಲ ಹಾಕೊಂಡ್ಬಿಡ್ತಾರೆ. ಆಗ ಸರಿ ಹೋಯ್ತು, ಪೂರ್ತಿ ಕೆಟ್ಟೋಯ್ತು ಹೆಲ್ತ್. ಆ ಹುಡಿ ಬರೀ ಹುಡಿ ತಿಂದರೆ ವಾಸಿ, ಅದು ಬಿಟ್ಟು ಎದ್ದೋಗ್ಬಿಡಿ ಅಷ್ಟೇ ಹೊರತು ಏನ್ ಮಾಡಬಾರ್ದು, ಹಾಲು ಮಿಕ್ಸ್ ಮಾಡಬಾರ್ದು. ತುಂಬಾ ಜನ ನ್ಯಾಯಚೂರ ಹಾಲು ತಂದೆ ಬಿಡ್ತಾರೆ. ಕೆಲವರು ಮೊಸರನ್ನ ಹಾಕೋದು ಹುಡಿ ಇರ್ತೈತೆ ಗ್ಯಾರಂಟಿ ಅವರಿಗೆ, ತಂದೆ ಬಿಡ್ತಾರೆ ಹಾಲು ತಂದೆ. ಇವ್ರು ಹಾಕ್ಸೋಡೆ ಬಿಡ್ತಾರೆ. ಅಲ್ಲೇ ಶುರುವಾಗುತ್ತೆ ರಿಯಾಕ್ಷನ್, ಒಂದಕ್ಕೊಂದು ಸೇರಿ ಬಾಡಿ ಕೆಟ್ಟೋಯ್ತು. ಅದೆಲ್ಲ ತಿಳ್ಕೊಂಡ್ರೆ ಶಾಸ್ತ್ರ, ಸರಿಯಾದ ಶಾಸ್ತ್ರ ಓದಿದ್ರೆ ಎಲ್ಲ ಪಾಯಿಂಟ್ ಕವರ್. ವಿಶ್ವಕೋಶ ಅಂತೀವಲ್ಲ, ಎನ್ಸೈಕ್ಲೋ ಎಲ್ಲ ವಿಷಯ ಇರೋದು ಅದು ಆ ರೀತಿಯೇ ಹೇಳ್ಬೇಕು. ಅದಕ್ಕೆ ಪುರಾಣ ಶಾಸ್ತ್ರ ಎಷ್ಟು ಕಷ್ಟ ಅಂದ್ರೆ ಎಲ್ಲ ವಿಷಯ ಗೊತ್ತಿರಬೇಕು, ಭಾಷಾತ್ರ ಗೊತ್ತಿರಬೇಕು. ಇದು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಯಾವುದೋ ಒಂದು ಕತೆ ಕಾದಂಬರಿ ಇದೆ, ಸೈಂಟಿಫಿಕ್ ಪಾಯಿಂಟ್ಸ್ ಬಂದ್ಬಿಟ್ಟಿದೆ, ಅದ್ರ ಯಾವುದೋ ಮ್ಯಾಥಮೆಟಿಕಲ್ ಇಶ್ಯೂಸ್ ಇದೆ, ಯಾರು ಹೇಳ್ಬೇಕಾಗತ್ತಾಗ? ಯಾರು ಗೊತ್ತಿರೋ ಹೇಳ್ಬೇಕಾಗುತ್ತೆ. ಬರೀ ಲಿಟ್ರೇಚರ್ ಅವ್ರು ಮ್ಯಾನೇಜ್ ಮಾಡ್ಬೋದು. ಮಹಾಭಾರತದಲ್ಲಿ ಏನಿದೆ ಅದರೊಳಗೆ ಎಲ್ಲಾ ಶಾಸ್ತ್ರ ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಪೂರ್ತಿ ಇಟ್ಕೊಳ್ಳೋಕೆ ಯಾರಿಗೆ ಸಾಧ್ಯ ಅಂತ ಹೇಳ್ತಾರೆ? ಬರೆದ ವೇದವ್ಯಾಸ ದೇವರಿಗೆ, ಬ್ರಹ್ಮವಾಯುಗಳಿಗೆ, ಉಳಿದವರಿಗೂ ದೇವತೆಗಳಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಪೂರ್ಣ ಗ್ರಂಥ. ಇವ್ರು ಕೆಲಸಕ್ಕೆ ಮಾಡ್ದಾರಲ್ಲ, ಓದ್ಬಿಟ್ಟು ಏನಾಗಿದೆ ಅದನ್ನ ಕೆಟ್ಟ ಹೋಗ್ತಾರೆ. ಹೇಳಿದ್ನಲ್ಲ, ಆಫ್ರಿಕಾದಲ್ಲಿ ವಜ್ರನ ಕಲ್ಲಿ ಅಂತ ಆಟ ಆಡ್ತಿದ್ರು ಅಂತ ಹೇಳಿ, ವಜ್ರದ ಬೆಲೆನೇ ಗೊತ್ತಿಲ್ಲ. ಆ ತರ ಆಗಿ ಕಂಡ್ಕಂಡವ್ರು ಓದಿ ಹೋಗಿದೆ. ಅದಕ್ಕೆ ರಿಯಾಕ್ಷನ್ ನಮ್ಮಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ, ಮಹಾಭಾರತ ಸೀರಿಯಲ್ ಬಂತಲ್ಲ, ಎಷ್ಟು ಹೋಪ್ಲೆಸ್ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತಲೆ ತೋಚಿದ್ದೆಲ್ಲ ಹೆಸರಿಗೆ ಪಾತ್ರಗಳ ಹೆಸರು ಅಷ್ಟೇ, ಭೀಮಾರ್ಜುನ ಅವರೆಲ್ಲ ಅನ್ನೆಸರಿ ಥಿಂಗ್ಸ್ ಬೇಕಾಷ್ಟು ತೋರಿಸ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಹೋಗ್ಬಿಟ್ಟಿದೆ.
ಅದು ಅವರಿಗೆ ಅರ್ಥ ಆಗಿದ್ದಷ್ಟೇ. ಜನ ನೋಡೋದೇನೀಗ ಭಾರಿ ಅಥೆಂಟಿಕ್ ಇರಬೇಕು ಮಾಡಿದ್ದಾರೆ ಅಷ್ಟೇ. ಜನಗಳಿಗೆಲ್ಲ ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ ಆದ್ದರಿಂದ ಅಂದ್ಕೊಂಡ್ಬಿಡ್ತಾರೆ. ಅದ್ರ ಮೇಲೆ ಕಾಮೆಂಟ್ ಶುರು ಮಾಡ್ತಾರೆ. ಮಹಾಭಾರತ ಹಾಗಿತ್ತು ಆದರೆ ಮಹಾಭಾರತನೇ ಸರಿ ಇಲ್ಲ, ಅಲ್ಲಿಗೆ ಹೋಗುತ್ತೆ. ಹಾಗೆಲ್ಲ ಮಾಡಬಾರ್ದು. ವಯೋದ್ವಿತ ಶುಭಾನ್ನಂ ಉವಾಸ ಕಾಮಂ. ಅದನ್ನ ಕೃಷ್ಣ ಆ ರೀತಿ ಊಟ ಮಾಡ್ತಾ, ಕೃಷ್ಣನಿಗೆ ಯಾವ ಊಟನೂ ಬೇಕಿಲ್ಲ, ಲೋಕಕ್ಕೆ ಶಿಕ್ಷಣ ಮಾಡ್ದ ಹೇಗಿರಬೇಕು ರಾತ್ರಿ ಅಂತ ಹೇಳಿ. ವಯೋನ್ವಿತ ಶುಭಾನ್ನಂ, ಶುಭಾನ್ನಂ ಅಂತ ಹೇಳಿದ್ರಿಂದ ನಿಷಿದ್ಧ ಅನ್ನ ಉಪಯೋಗಿಸ್ಬಾರ್ದು. ನಿಷಿದ್ಧ ಅನ್ನವನ್ನು ಹಾಲು ಹಾಕಿ ಕುಡಿದ್ರೆ ಏನ್ ಹೇಳ್ಬೇಕು? ಅನ್ನ ಸಾತ್ವಿಕ ಆಗಿರ್ಬೇಕು, ವಿಹಿತ ಆಗಿರ್ಬೇಕು. ಅದಕ್ಕೆ ವಿಹಿತ ಕ್ಷೀರ ಆಗ್ಬೇಕು. ಮತ್ತೆ ಈ ಡೈರಿ ಕ್ಷೀರ ಹಾಕಿರೋ ಉಪಯೋಗ ಇಲ್ಲ. ಯಾವ ಕ್ಷೀರ? ಶುದ್ಧ ದೇಶಿ ಗೋವಿನ ಹಾಲು ಆಗಬೇಕು. ಔಷಧಿಗಳು ಅವೆಲ್ಲ ಕೂಡ ಆ ರೀತಿ ತಗೊಂಡಾಗ ಆಹಾರನೂ ಆಯ್ತು, ಔಷಧಿನೂ ಆಯ್ತು, ಒಟ್ಟೊಟ್ಟಿಗೆ ಆಗುತ್ತೆ. ಈಗ ಕಾಮಂ, ಕಾಮಂ ಅಂದ್ರೆ ಬೇಕಾದಷ್ಟು ಅಂತ ಅರ್ಥ, ಇಷ್ಟಪಟ್ಟಷ್ಟು ಅನೇಕ ಅರ್ಥ ಅದಕ್ಕೆ. ಅಲ್ಲಿ ಅವ್ಯಯ ಅದು. ಕಾಮಂ ಅಂದ್ರೆ ಕಾಮಹ ಬೇರೆ, ಕಾಮಂ ಬೇರೆ. ಕಾಮಂ ಅವ್ಯಯ ಬೇರೆ, ಕಾಮಹ ಅನ್ನೋ ಪದ ಬೇರೆ. ಕಾಮ ಅಂದ್ರೆ ಇಚ್ಛೆ ಅಂತ, ಇಲ್ಲಿ ಕಾಮಂ ಅಲ್ಲ. ಕಾಮಂ ಅವ್ಯಯ ಯಥೇಚ್ಛ ಅಂತ, ಅಲ್ಲಿ ಬರೀ ಇಚ್ಛೆ, ಬೇಕಾದಷ್ಟು ಅಂತ ಅಂದುಕೊಡೋದು. ಅಡ್ವರ್ಬ್ ಆಗಿ ಬರ್ಬತ್ತ. ಕಂಸೋಪಿ ಅತೀವ ಭಯಕಂಪಿತ ಸರೋಜ ಪ್ರಾತರ್ನರೇಂದ್ರಗಣ ಮಧ್ಯ ಗತೋಧಿ ಕೋಚ್ಯಂ ಮಂಚಂ ವಿವೇಶ ಸಹ ಜಾನಪದೈಶ್ಚ ಪೌರೈಃ ನಾನಾನುಮಂಚಕ ಗತೈಃ ಯುವತಿ ಸಮೇತೈಃ. ಕಂಸಃ ಅಪಿ ಅತೀವ ಭಯಕಂಪಿತ ಹೃತ್ಸರೋಜಃ ಪ್ರಾತರ್ನರೇಂದ್ರಗಣ ಮಧ್ಯ ಗತಃ ಅಧಿಕೋಚ್ಯಂ ಮಂಚಂ ವಿವೇಶ ಸಹ ಜಾನಪದೈಃ ಚ ಪೌರೈಃ ನಾನಾ ಅನುಮಂಚಕ ಗತೈಃ ಯುವತೀ ಸಮೇತೈಃ. ಅಂತೂ ಕಂಸರಿಗೆ ಭಯ ಹೋಗಲೇ ಇಲ್ಲ. ಕಂಸಃ ಅತೀವ ಭಯಕಂಪಿತ ಹೃತ್ಸರೋಜಃ, ಭಾರಿ ಭಯದಿಂದ ನಡುಗ್ತಾ ಇದ್ದಂಥ ಹೃದಯ ಕಮಲ. ಬರೀ ಹೃದಯ ಅಲ್ಲಿಲ್ಲ, ಹೃದಯ ಕಮಲ. ಹೃದಯ ಕಮಲ ಭಾರಿ ಮೈಲ್ಡ್, ಮೃದು. ಅದು ಭಾರಿ ಓಲಾಡ್ತಿದ್ರೆ ಹಾಗೆ ಒಯ್ದಾಡ್ತಿದ್ರೆ ಮನಸ್ಸು ಆತಂಕ ಆಗಿದೆ ಅವನಿಗೆ. ನಿರ್ವಾಹಿಲ್ಲ, ದುಷ್ಟ ಛಲ ಬಿಡ್ಲಾರ, ಆದರೆ ಧೈರ್ಯ ತರ್ಕೊಳಕ್ ಆಗ್ತಾ ಇಲ್ಲ, ಅಂತಹ ಪೆಟ್ಟಾಗಿದೆ. ಯಾಕೆ ಶಿವಧನುಸ್ಸು ಹಾಗೆ ಲೀಲಾಜಾಲ ಮುರಿದು ಹಾಕ್ಬೇಕಾದ್ರೆ ಎಷ್ಟು ಶಕ್ತಿ ಇರಬೇಕು ಅಂತ ತಲೆಯಲ್ಲಿ ಕೂತಿದೆ. ಪ್ರಾತಃ ನರೇಂದ್ರ ಗಣ ಮಧ್ಯಗತ, ಬೆಳಗಾಯ್ತು. ನರೇಂದ್ರ ಗಣ ಅಂದ್ರೆ ರಾಜರ ಸಾಮಂತರಾಜರು, ಅವನಿಗೆ ಅವರ ಗುಂಪಿನ ಮಧ್ಯ ಕೂತಿದ್ದಾನೆ. ಅಧಿಕೋಚ್ಚಂ ಮಂಚಂ, ದೊಡ್ಡ ಎತ್ತರದ ಸಿಂಹಾಸನ, ಅದರ ಕೂತ್ಕೊಂಡಿದ್ದಾನೆ. ಸುತ್ತ ಇವರೆಲ್ಲ ಕೂತಿದ್ದಾರೆ. ವಿವೇಶ ಸಹ ಜಾನಪದಶ್ಚ ಪೌರೈ, ಜಾನಪದರು ಅಂದ್ರೆ ದೇಶದವರು, ಪೌರೈ ಅಂದ್ರೆ ಪಟ್ಟಣದವರು. ಆ ಲೋಕ ಇವತ್ತೇನು ಕರ್ನಾಟಕ ರಾಜ್ಯ, ಬೆಂಗಳೂರು ಕ್ಯಾಪಿಟಲ್, ಊರಿದು ಗೊತ್ತಾಯ್ತ. ಪುರ ಅಂದ್ರೆ ಒಂದು ಊರು, ಜಾನಪದ ಅಂದ್ರೆ ದೇಶ ಗೊತ್ತಾಯ್ತು. ಮೈಸೂರು ದೇಶ ಅಂತ ದೇಶ, ದೇಶ ಬೇರೆ ಪುರ ಬೇರೆ. ಪುರವಾಸಿಗಳು ಜನಪದರು ಅಂತ ಹೇಳಿದ್ರೆ ಪಟ್ಟಣಿರು ಬಂದಿದ್ರು, ಆ ದೇಶದ ಉಳಿದ ಭಾಗದ ಜನರು ಬಂದಿದ್ರು. ಅದಕ್ಕಾಗಿ ಸಹ ನಾನಾ ದೇಶಾಗತೈ ಸದ್ಭಿ ಸೇವ್ಯಮಾನಂ ನೃಪೋತ್ತಮೈ, ಎಲ್ಲಿದೆ ಅಲ್ಲಿ ಬಂದಿದೆ. ನಾನಾ ದೇಶಾಗತೈ, ಬೇರೆ ಕರ್ನಾಟಕದವರು ಅಷ್ಟೇ ಅಲ್ಲ, ಬೇರೆ ದೇಶದವರು ಕೂಡ ಬಂದು ಯಂತ್ರೋದ್ಧಾರಕ ಸೇವೆ ಮಾಡ್ತಿದ್ರು ಅಂತ ಅಲ್ಲಿ ಉಲ್ಲೇಖ. ನಾನಾ ಊರುಗಳಿಂದ ಬರೋದು ಬೇರೆ, ನಾನಾ ಊರುಗಳಂದ್ರೆ ಒಂದೇ ರಾಜ್ಯದ ಊರುಗಳಾಗತ್ತೆ. ನಾನಾ ದೇಶ ಅಂದ್ರೆ ಬೇರೆ ದೇಶದ ಪ್ರದೇಶ, ದೇಶ ಅಂದ್ರೆ ಪ್ರದೇಶ, ದೊಡ್ಡ ಬೇರೆ ಪ್ರದೇಶದ ಜನಗಳು ಬಂದಿದೆ. ಜಾನ ಪೌರೈಹಿ ನಾನಾನುಮಂಚಕ ಗತೈಹಿ, ಅವರಿಗೆ ಅನುಮಂಚಕಗಳು, ಪುಟ್ಟ ಪುಟ್ಟ ಸಿಂಹಾಸನ, ಇದು ಭಾರಿ ದೊಡ್ಡ ಸಿಂಹಾಸನ. ಇವನು ಚಕ್ರವರ್ತಿ, ಅವ್ರ ಪಾಲಿಗೆ ಅಲ್ಲ ಸಾಮಂತರಾಜರು. ಅನುಮಂಚಕಗಳು ಅದ್ರ ಮೇಲೆ ಕೂತಿದ್ದಾರೆ. ಯುವತಿ ಸಮೇತೈಹಿ, ಸಪತ್ನಿಕರಾಗಿ ಬಂದಿದ್ದಾರೆ ಎಲ್ಲ ಕೂಡ. ಯುವತಿ ಅಂದ್ರೆ ಇಲ್ಲಿ ಪತ್ನಿ ಅಂತ ಅರ್ಥ. ಬರೀ ಯುವತಿ ಅಂದ್ರೆ ಪತ್ನಿ ಅಂತ ಅರ್ಥ ಅಲ್ಲ, ಇಲ್ಲಿ ಯುವತಿ ಅಂದ್ರೆ ಪತ್ನಿ ಅಂತ ಅರ್ಥ. ಯುವತಿ ಸಮೇತೈಹಿ ಮಂಚಂ ವಿವೇಶ ಸಹ ಜಾನಪದಶ್ಚ ಪೌರೈಃ ನಾನಾನುಮಂಚಕಗತೈರ್ ಯುವತಿ ಸಮೇತೈಃ. ಸಂಸ್ಥಾಪ್ಯ ನಾಗ ಮುರುರಂಗ ಮುಖೇ ಕುವಲ್ಯಾ ಪೀಡಂ ಗಿರೀಂದ್ರ ಸದೃಶಂ ಕರಿಸಾದಿಯುಕ್ತಂ ಚಾಣೂರ ಮುಷ್ಟಿಕ ಮುಖಾನಪಿ ಮಲ್ಲವೀರಾನ್ ರಂಗೇ ನಿಧಾಯ ಹರಿ ಸಂಯಮನಂ ಕಿಲೈಚ್ಛತ್. ಸಂಸ್ಥಾಪ್ಯ ನಾಗಂ ಗುರುರಂಗ ಮುಖೇ ಕುವಲ್ಯಾ ಪೀಡಂ ಗಿರೀಂದ್ರ ಸದೃಶಂ ಕರಿಸಾದಿಯುಕ್ತಂ ಚಾಣೂರ ಮುಷ್ಟಿಕ ಮುಖಾನ್ ಅಪಿ ಮಲ್ಲವೀರಾನ್ ರಂಗೇ ನಿಧಾಯ ಹರಿ ಸಂಯಮನಂ ಕಿಲ ಐಚ್ಛತ್. ಅದೇನ್ ಮಾಡಿದ್ದಾನೀಗ? ಸಂಸ್ಥಾಪ್ಯ ನಾಗಂ, ಮುಂದೆ ಒಂದು ನಾಗನಿಟ್ಟಿದ್ದಾನೆ ಅದರೊಳಗೆ. ನಾಗ ಅಂದ್ರೆ ಸಾಮಾನ್ಯವಾಗಿ ಏನಂತ ಅರ್ಥ? ಇಲ್ಲಿ ಹಾವು ಅಂತ ಅರ್ಥ ಅಲ್ಲ, ಆನೆ ಅಂತ. ಸಂಸ್ಕೃತದಲ್ಲಿ ನಾಗ ಶಬ್ದಕ್ಕೆ ಆನೆ ಅಂತೂ ಇದೆ, ಹಾವು ಅಂತ, ನಾಗರಾವ್ ಅಂತೂ ಅರ್ಥ ಇದೆ. ಇಲ್ಲಿ ಆನೆ, ಕೋಲ್ಯಾಪೀಡ ಹೇಳಿದ್ದಾರೆ ಮುಂದೆ, ಆನೆ ಅಂದ್ರೆ ಆನೆ ಅಂತ ಅರ್ಥ ಮಾಡಬೇಕು. ಸಂಸ್ಕೃತ ಎರಡು ಅಷ್ಟೇ ಮುಖ್ಯವಾಗಿ ಅರ್ಥ ಅಲ್ಲಿದೆ. ಕನ್ನಡದಲ್ಲಿ ಆನೆ ಎಂಬ ಅರ್ಥ ಬರದೇ ಇಲ್ಲ.
ನಾಗಶಬ್ದಕ್ಕೆ ಆನೆ ಬರೋದು ಸಂಸ್ಕೃತ ಎರಡರ್ಥನೂ ಇರೋದ್ರಿಂದ ಹಸ್ತಿನಾಪುರ ನಾಗಪುರ ಅಂತ ಕರೆ ಎಷ್ಟೋ ನಾಗಪುರ ಅಂತಲೂ ಕರೆದಿದ್ದಾರೆ. ತಿಳಿತಾ? ಅದು ಉಪಯೋಗಿಸಿದ್ರೆ ಏನ್ ಮಾಡ್ಕೊಂಡ್ಬಿಟ್ರು, ದುರ್ಯೋಧನ ಧ್ವಜ ನಾಗಧ್ವಜ ಅಂತ ಹೇಳಿದ್ದು ಮಹಾಭಾರತದಲ್ಲಿ. ಎಲ್ಲರೂ ಏನ್ ಅರ್ಥ ಮಾಡ್ಕೊಂಡ್ಬಿಟ್ರು ಅದಕ್ಕೆ, ಉರಗಧ್ವಜ ಉರಗ ಪತಾಕ ಅಂತ ಮಾಡಿ ಹಾಕ್ಬಿಟ್ರು. ಆಕ್ಚುಲಿ ಉರಗ ಪತಾಕ ಅಲ್ಲ ಅವನು, ಆನೆ ಅವನ ಧ್ವಜ. ಯಾಕಂದ್ರೆ ನಾಗಪುರ ಅವ್ನು ತಾನೆ ಹಸ್ತಿನಾಪುರ, ಅದ್ರ ಧ್ವಜ ರಾಜರ ಧ್ವಜ ಏನಾಗಿ ಅವ್ರು ಚಕ್ರವರ್ತಿ ಅನ್ಕೊಂಡು ತನ್ನ ಪಾಲಿಗೆ ಧ್ವಜ ಯಾವ್ದಿತ್ತೀಗ. ಇವತ್ತು ಯಾರೇ ಪ್ರೈಮ್ ಮಿನಿಸ್ಟರ್ ಬಂದ್ರು ಇಂಡಿಯಾ ಫ್ಲಾಗ್ ಏನಿರುತ್ತೆ, ನ್ಯಾಷನಲ್ ಫ್ಲಾಗ್ ಚೇಂಜ್ ಆಗಬಾರ್ದಲ್ಲ, ಆ ರೀತಿ ನಾಗಪುರ ಅವ್ರ ಧ್ವಜ ಆನೆ ಧ್ವಜ. ಗೊತ್ತಾಯ್ತಾ? ಇವನು ಆನೆ ಧ್ವಜ ಅವನು ನಾಗದ ಪದ ಉಪಯೋಗಿಸಿದ್ರು. ಇವರೇನ್ ಮಾಡ್ಬಿಟ್ರು ಮುಂದೆ ಎಲ್ಲ ಅದೇ ಅಭ್ಯಾಸ ಆಯ್ತು. ಎಷ್ಟು ಮಟ್ಟಿಗೆ ಅಂದ್ರೆ ಎಲ್ಲಿವರೆಗೆ ಸಿನಿಮಾ ನಾಟಕ ಎಲ್ಲದರಲ್ಲೂ ಬಂದೋಯ್ತು. ಹೌದೌದು, ಪೂರ್ತಿ ಹಾವೇನೆ ಕರೆಕ್ಟ್. ಅದು ನಾವು ತಿಳ್ಕೊಂಡಿದ್ದೆ ಹಾಗೆ ಉರುಗ ಪತಾಕನ್ ಮಾಡಿ ಹಾಕ್ಬಿಟ್ಟು ತಪ್ಪದು. ಅಂದ್ರೆ ಇದನ್ನ ಎಷ್ಟು ಅದ್ರ ಬಗ್ಗೆ ಇಲ್ಲದೆ ಹೋದ್ರೆ ಪುರಾಪರ ಪರಿಜ್ಞಾನ ಏನಾಗುತ್ತೆ ಮೊದಕ್ಕೆ ಕಥೆ ಗೀತೆ ಎಲ್ಲ ಒಂದ್ ಕಡೆ ಹೋಗ್ಲಿ, ಇದು ವಿಷಯ ಇದು ಕೂಡ ಅರ್ಥ ಮಾಡಿಕೊಳ್ಳಕ್ಕಾಗದೆ ಶಬ್ದಾರ್ಥನೇ ತಪ್ಪು ತಿಳ್ಕೊಂಡು ಅದು ಅನಾಹುತ ಆಯ್ತು. ಇನ್ನೂ ಕರೆಕ್ಟ್ ಮಾಡ್ಕೊಂಡಿಲ್ಲ ಅವರು. ಕಂಸೋಪಿ ಅತೀವ ಭಯಕಂಪಿತ ಹೃತ್ ಸರೋಜ. ಅದು ಸೇಡಿನ ಪ್ರಶ್ನೆ ಬರೋದೇ ಇಲ್ಲ. ನಾಗರಾವಿನ ಸೇಡಿನ ಉತ್ತರ ಇರುತ್ತೆ. ದುರ್ಯೋಧನ ಸೇಡಿಲ್ ಬಂತ ಅದ್ರೊಳಗೆ. ಈಗ ಸೇಡಲ್ಲ, ಮೂರ್ಖತನ. ಅದು ಮೂರ್ಖತನ ಬೇರೆ, ಸೇಡು ಬೇರೆ. ಸೇಡು ಅಂದ್ರೆ ಏನದು, ಅನ್ಯಾಯ ಆಗಿರುತ್ತೆ, ಸರಿ ಮಾಡಿಕೊಟ್ರೆ ಅದು ಸೇಡು ಅಂತ ಕರೀತಾರೆ. ಅವನಿಗೆ ಅನ್ಯಾಯ ಮಾಡ್ಕೊಂಡಿದ್ದು ಯಾರು ಮಾಡಿಲ್ಲ ಅವನಿಗೆ. ಅವ್ರು ನಕ್ಕರು ಅಂತ ಹೇಳಿ ಸೇಡು ಏನೋ ತಾನು ದಡ್ತನ ಮಾಡ್ಬಿಟ್ಟು ನಕ್ಕರು ಅಂತ ಕೇಳಿದ್ರೆ ಅದು ಮಾಡಬಾರ್ದಾಗಲ್ಲ, ತಪ್ಪು. ಸೇಡು ಅಂತ ಕರಿಬಾರ್ದು. ಸರಿಯಾದ ರೀತಿಯಲ್ಲಿ ತಾನು ಮಾಡ್ದೇನೆ ಅನ್ಯಾಯ ಮಾಡಿದಾಗ ಅದಕ್ಕೆ ಪ್ರತಿಯಾಗಿ ಮಾಡಿದಾಗ ಅದು ಒಳ್ಳೆ ಸೇಡು. ಆಗ ಹಾವಿನ ಸೇಡು ಅಂತ ಕರಿಬಹುದು. ತಾನು ಮಣ್ಣಿನ ತಿನ್ನ ಕೆಲಸ ಮಾಡಿಬಿಟ್ಟು ಸೇಡು ಅಂತ ಕರೆದ್ರೆ ಪಾಂಡವರು ಮಾಡಿ ತಪ್ಪು ಅಂತ ಆಗುತ್ತೆ, ಇವ್ರು ಮಾಡಿದ್ ಸರಿ ಅಂತ ಆಗುತ್ತೆ. ಆ ಭಾವನೆಯಲ್ಲಿ ಜನ ಇರೋದು ಇವತ್ತು ಕೂಡ. ಪಾಂಡವರು ಭಾರಿ ತಪ್ಪು ಮಾಡಿದ್ರು, ದುರ್ಯೋಧನ ಅದಕ್ಕೋಸ್ಕರ ಭಾರಿ ಕಷ್ಟಪಟ್ಟ. ಅಭಿಮಾನಧನಂ ಸುಯೋಧನಂ ಹೇಳ್ತಾ ಭಾರಿ ಅಭಿಮಾನಿ ಅವನು, ಅದಕ್ಕೆ ಸತ್ರು ಬಿಡ್ಲಿಲ್ಲ ಸೇಡು ಅಂತ ಹೇಳಿ. ತಪ್ಪದು ಆ ಅರ್ಥದಲ್ಲಿ ನಡೆದೇ ಇಲ್ಲ. ತುಂಬ ತಪ್ಪು ಕಲ್ಪನೆಯಿಂದಾನೆ ಇವತ್ತು ಹೆಚ್ಚು ಎಲ್ಲ ನಡೀತಿರೋದೆಲ್ಲ ಪಾಂಡವರಿಗೆ ವಿರುದ್ಧವಾಗಿ, ಕೃಷ್ಣನಿಗೆ ವಿರುದ್ಧವಾಗಿನೇ ಟ್ರೆಂಡ್ ಹೋಗಿರೋದೆಲ್ಲ ಕಡೆ. ಕಂಸೋಪಿ ಅತೀವ ಭಯಕಂಪಿತ ಹೃತ್ ಸರೋಜ್ಯ ಸಂಸ್ಥಾಪ್ಯ ನಾಗಂ ಉರುರಂಗ ಮುಖೆ. ದೊಡ್ಡ ರಂಗ ಸ್ಟೇಡಿಯಂ ಮುಂದೆ ಹಸಿಬೆಲ್ಲ ನೋಡ್ತಾರಲ್ಲ, ದೊಡ್ಡ ಸ್ಟೇಡಿಯಂನಲ್ಲೇ ಸಿಂಹಾಸನ ಕೂತ್ಕೊಂಡು ಆಟ ನೋಡ್ತಿದ್ರು, ಹಾಗೆ ಆ ರೀತಿ ಕೂತಿದ್ದಾರೆ ಕಂಸ. ಮುಖೆ ಎಂಟ್ರೆನ್ಸ್ ಅಲ್ಲಿ ಅಲ್ಲಿಟ್ಟಿದ್ದಾರೆ. ಅದು ಒಳಗೆ ಬರಬಾರದು ಕೃಷ್ಣ. ಒಳಗೆ ಬಂದ್ರೆ ಮುಂದಿನ ವ್ಯವಸ್ಥೆ, ಅಲ್ಲೇ ಹೋಗ್ಬಿಟ್ರೆ ಇನ್ನೂ ಕ್ಷೇಮ ಅಂತ ಅಲ್ಲಿ ನಿಲ್ಲಿಸಿದ್ದಾನೆ. ಗುರು ರಂಗ ಮುಖೆ ನಿಧಾಯ ನಿಲ್ಬೇಕು. ಕುವಲ್ಯಾಪೀಡಂ, ಕುವಲ್ಯಾಪೀಡ ಎರಡು ಸಂಕ್ಷೇಪ ರೂಪ ಅಷ್ಟೇ. ಪೀಡಂ ಅಂದ್ರೆ ಭಾರಿ ದೊಡ್ಡ ಆನೆ. ಗಿರೀಂದ್ರ ಸದೃಶ ಬೆಟ್ಟ ಇದ್ದಾಗಿತ್ತಂತ ಆನೆ. ಕರಿ ಸಾದಿ ಅಂದ್ರೆ ಮಾವಟಿಗನ ಸಮೇತನಾದ ಆನೆ ಇತ್ತಾನೆ. ಮಾವಟಿಗ ಪ್ಲಸ್ ಆನೆ. ಬರೀ ಆನೆ ಇದ್ರೆ ಡೈರೆಕ್ಷನ್ ಕೊಡಕ್ ಬರಲ್ಲ. ಅದಕ್ಕೆ ಇವನು ಕೃಷ್ಣನ ಮೇಲೆ ಬಿಡ್ಬೇಕು, ಆ ಥರ ಪ್ಲಾನ್ ಮಾಡ್ಕೊಡಕ್ಕೆ ಅವನು ಏರ್ಪಾಟ್ ಮಾಡಿದ್ದ. ಚಾಣೂರ ಮುಷ್ಟಿಕ ಮುಖಾನಪಿ ರಂಗದ ಮುಖೆ ಅವರು. ರಂಗದ ಒಳಗಡೆಗೆ ಚಾಣೂರ ಮುಷ್ಟಿಕ ಇಲ್ಲಿದ್ದ. ಅಲ್ಲಿ ಗೆದ್ದು ಒಳಗೆ ಬಂದ್ರೆ ಇವರಿಂದ ಹೊಡಿಸ್ಬೇಕು, ಅಲ್ಲೇ ಹೋದ್ರೆ ಇನ್ನೂ ಸೇವ್ ಅಂತ ವ್ಯವಸ್ಥೆ ಮಾಡಿಕೊಂಡಿದ್ರು. ಬಲ್ಲ ವೀರಾನ್ ರಂಗ ಅವರೆಲ್ಲ ಸಾಮಾನ್ಯರಲ್ಲ, ಹೆಸರುವಾಸಿಯಾದ ಮಲ್ಲರವರು. ನಿಧಾಯ ಇರಿಸಿಕೊಂಡು ಹರಿ ಸಂಯಮನಂ ಕಿಲ ಇಚ್ಛ. ಕೃಷ್ಣರನ್ನ ಸಂಯಮನ ಹಿಡಿದಾಕ್ಬೇಕು, ನಿಯಂತ್ರಣ ಮಾಡಬೇಕು ಅಂತ ಕಂಸ ಬಯಸಿದ್ದ. ಸಂಸ್ಥಾಪ್ಯ ನಾಗಮುರುರಂಗ ಮುಖೇ ಕುವಲ್ಯ ಪೀಡಂ ಗಿರೀಂದ್ರ ಸದೃಶ್ಯಂ ಹರಿಸಾದಿಯುಕ್ತಂ ಚಾಣೂರ ಮುಷ್ಟಿಕ ಮುಖಾನಪಿ ಮಲ್ಲವೀರಾನ್ ರಂಗೇ ನಿಧಾಯ ಹರಿ ಸಂಯಮನಂ ಕಿಲ ಇಚ್ಛತೆ. ಕುವಲಯಾಪೀಡ ಅಂತ ಹೇಳಿದ್ರು, ಕುವಲ್ಯ ಅಂತ ಮಾಡಿಬಿಟ್ರು ಆಚಾರ್ಯ. ಏನ್ ಮಾಡಿದಾರನ್ನ ಪದನಿಗೆ ಕಿವಿಸಿದಾಗಾಯ್ತು ಸ್ವಲ್ಪ. ಆನೆ ಪರಿಸ್ಥಿತಿ ಹಾಗಾಗತ್ತೆ ಅಂತ ತೋರಿಸ್ಬೇಕಾಗಿ. ಅದೇನಾಗಿದೆ ಈಗ, ದಡ್ಡ ಇರ್ತಾನೆ, ಮಹಾಬೃಹಸ್ಪತಿ ಅಂತ ಕರೀತಾನೆ. ಆ ಧ್ವನಿಯಲ್ಲಿ ಏನು ಕಾಣಿಸುತ್ತೆ, ಭಾರಿ ದಡ್ಡ ಅಂತ. ಕೆಲವು ಪದದಲ್ಲಿ ಬಾರೋ ಅಂತ ದೀರ್ಘ ಮಾಡಿ ಕರೀತಾನೆ. ಏನರ್ಥ, ಬಾರೋ ಅಂತ ಕರೆಯೋದು ಬೇರೆ, ಬಾರೋ ಅಂತ ಕರೆಯೋದು ಬೇರೆ, ಬಾ ಅಂತ ಕರೆಯೋದು ಬೇರೆ. ಬಾರೋ ಅಂತ ಕರೆದಾಗ ಏನಾಗಿದೆ, ಅವನು ಬಂದಿಲ್ಲ ಮತ್ತೆ ಲೇಟ್ ಮಾಡ್ತಿದ್ದಾನೆ, ಅದಕ್ಕೆ ಬರಬೇಕು, ಅದೆಲ್ಲ ಐಡಿಯಾ ಇರುತ್ತೆ ಅದ್ರೊಳಗೆ. ಸ್ವರದಲ್ಲಿ ಅಷ್ಟೆಲ್ಲ ಸೇರ್ಕೊಳ್ಳೋದು. ಇಲ್ಲೂ ಕೂಡ ಪದಗಳನ್ನು ಕಡಿಮೆ ಮಾಡೋದು, ಹೆಚ್ಚು ಮಾಡೋದ್ರಲ್ಲಿ ಏನ್ ಸೇರ್ಕೊಳ್ಳುತ್ತೆ. ಬೆಂಗಳೂರು ಅಂತ ಯಾರು ಕರೀತಾರ, ಬೆಂಗಳೂರೇ ಆಗೋದು. ಬೆಂಗಳೂರು ಅಂತ ಏನಾಗೋದು, ಆಕ್ಚುಲಿ ಫಾರಂ ಅಷ್ಟೇ ಇದ್ರು ಕೂಡ ಕರೆಯೋದು ಏನಂತ, ಬೆಂಗಳೂರು. ಏನಾಯ್ತು ಅಲ್ಲಿ ಈಗ ಶಾರ್ಟ್ ಆಫ್ ಸೇರ್ತದೆ. ಹೊಸಬ ಬೆಂಗಳೂರು ಅಂತಾನೆ ಹೇಳ್ತಾರೆ, ಫಸ್ಟ್ ಟೈಮ್ ಬರೋಣ. ಇದೆಲ್ಲ ಗೊತ್ತು. ಇಲ್ಲಿ ಬಂದಾಗ ಇವರು ಮಂಗಳೂರು ಅಷ್ಟೇ, ಮಂಗಳೂರು ಅಂತ ಕರೆಯೋದಿಲ್ಲ. ಕರಿಬೇಕಾದ್ರೆ ಹಾಗೆ ಬರಿಬೇಕಾದ್ರೆ ಮಾತ್ರ ಬೆಂಗಳೂರು ಅಂತಾನೆ ಬರೀತಾರೆ. ಅಲ್ಲಿ ಮಂಗಳೂರು ಅಂತ, ಅದು ಸ್ಪೋಕನ್ ಲ್ಯಾಂಗ್ವೇಜ್ ಬೇರೆ,
ರಿಟರ್ನ್ ಇದು ಬೇರೆ. ಇಲ್ಲೂ ಕೂಡ ಎಫೆಕ್ಟ್ ತೋರಿಸೋದಕ್ಕೋಸ್ಕರ ಆಚಾರ್ಯ ಏನ್ ಮಾಡಿದ್ರು, ಕುವಲಯ ಕುವಲ್ಯ ಗಿಜಿ ಆಗ್ಬೇಕು, ಆ ರೀತಿ ಆಗತ್ತೆ ಮುಂದೆ ತಿಳಿಸೋಕ್ಕೋಸ್ಕರ ಹೇಳಿ. ರಂಗೇ ನಿಧಾಯ ಹರಿ ಸಂಯಮನಂ ಕಿಲ ಇಚ್ಛತೆ, ಕಿಲ ಅಂತ ಹೇಳಿದ್ರು. ಇವನು ಹಣೆ ಬಾರ ನೋಡಿದ್ರೆ ಅಂತ ಹೇಳ್ತಾರೆ. ಎಷ್ಟು ಮೂರ್ಖ ಇದ್ದಾನೆ. ಇವೆಲ್ಲ ಏನಿದೆ, ರುದ್ರದೇವರ ಧರಿಸಿನ ಕಥೆ ಮುಗಿದ ಮೇಲೆ ಇನ್ನೇನು ಮಾಡಕ್ ಸಾಧ್ಯ ಇಲ್ಲ ಅವನು. ಇಷ್ಟಾರು ಪ್ರಯತ್ನ ಪಡ್ತಾ ಇದ್ದಾನೆ, ಏನರ್ಥ? ಕಿಲ ಎಷ್ಟು ಮೂರ್ಖ ಅಂತ ಗೊತ್ತಾಯ್ತಾ? ಕಿಲ ಅಂತ ಪ್ರಸಿದ್ಧಿ ಅಂತ, ಮೂರ್ಖ ಅಂತ ಶತಸಿದ್ಧವಾದ ಸಂಗತಿ ಅಂತ ಅರ್ಥ. ಅಕ್ಷೋಹಿಣಿ ಗಣಿತಮಸ್ಯ ಫಲಂಚ ವಿಂಶತ್ ಆಸೀದ ಅಸಹ್ಯ ಗುರುವೀರ್ಯಮನನ್ಯವಧ್ಯಂ ಶಂಭೋರ್ವರಾದಪಿ ಚ ತಸ್ಯ ಸುನೀತ ನಾಮ ಯಃ ಪೂರ್ವಮಾಸ ವೃಕ ಇತ್ಯಸುರೋ ಅನುಜೋಭೂತ್. ಅಕ್ಷೋಹಿಣಿ ಗಣಿತಂ ಅಸ್ಯ ಬಲಂಚ ವಿಂಶತ್ತಾಸಿ ಅಸಹ್ಯಂ ಗುರುವೀರ್ಯಂ ಅನನ್ಯವಧ್ಯಂ ಶಂಭೋಃ ವರಾತಪಿ ಚ ತಸ್ಯ ಸುನೀತ ನಾಮ ಯಃ ಪೂರ್ವಂ ಮಾಸ ವೃಕಃ ಇತಿ ಅಸುರಃ ಅನುಜಃ ಅಭೂತ್. ಜೊತೆ ಸೈನ್ಯ ಎಷ್ಟಿಟ್ಕೊಂಡಿದ್ದ ಗೊತ್ತವನು ಸ್ಟೇಡಿಯಂನಲ್ಲಿ? ಅಕ್ಷೋಹಿಣಿ ಗಣಿತಮಸ್ಯ ಬಲಂಚ ವಿಂಶತ್, 20 ಅಕ್ಷೋಹಿಣಿ ಸೈನ್ಯ ಇಟ್ಟಿದ್ದು. 20 ಅಕ್ಷೋಹಿಣಿ ಸೈನ್ಯ. ಪಾಂಡವ ಕೌರವರು ಇಬ್ಬರದು ಸೇರಿ 18, ಇಬ್ಬರದು ಸೇರಿ 18 ಒಬ್ಬಂದ ಎಷ್ಟಿತ್ತೀಗ? ಈಗ ನಮಗೆ ಭೂಭಾರೋತ್ತಾರಣಾಯ ಚ, ಕೃಷ್ಣ ಇಷ್ಟೆಲ್ಲ ಸೈನ್ಯ ಕೊಲ್ತಾನೆ ಅಂದ್ರೆ ಎಷ್ಟು ಭೂಭಾರ ಕಳೀತು ಅಂತ ಗೊತ್ತಾಗುತ್ತೆ. ಸರ್ವೇಪಿ ಗುರುವೀರ್ಯಂ, ಬರೀ ಕೌಂಟ್ ಇದಷ್ಟೇ ಅಲ್ಲ, ಪ್ರಸಹ್ಯಂ ಅಸಹ್ಯಂ ಗುರುವೀರ್ಯಂ, ಸಹಿಸ್ಲಕ್ಕಾಗೋದಿಲ್ಲ. ಗುರುವೀರ್ಯ ಭಾರಿ ಸಾಮರ್ಥ್ಯ ಇತ್ತು. ಅನನ್ಯವಧ್ಯಂ, ಬೇರೆ ಯಾರು ಕೊಲ್ಲಾಗಿಲ್ಲ. ಯಾರು ಕೊಲ್ಬೇಕು ಅದನ್ನ? ಕೃಷ್ಣನೇ ಕೊಲ್ಲಬೇಕು. ಶಂಭೋರ್ವರಾದಪಿ, ರುದ್ರದ ವರ ಇತ್ತಾಗದಕ್ಕೆ ಸ್ವಲ್ಪ ಪಾಯಿಂಟ್ ಇದೆ. ಇಲ್ಲಿ ದುರ್ಯೋಧನ ಸೈನ್ಯ ಇತ್ತು, ಗೊತ್ತಾಯ್ತಾ? 11 ಅಕ್ಷೋಹಿಣಿ ಇತ್ತು. ಅದು ಸೈನಿಕರಷ್ಟೇ, ಕೆಲವರಿಗೆ ವರ ಇತ್ತು. ಈ ಸೈನ್ಯಕ್ಕೆ ವರ ಇದೆ ಇಲ್ಲಿ, ಗೊತ್ತಾಯ್ತಾ? 20 ಕ್ವಾಂಟಿಟಿ ಎಷ್ಟು ಮುಖ್ಯನೋ ಅಷ್ಟು ಸೈನ್ಯಕ್ಕೂ ಏನಿದೆ, ಬೇರೆಯವರಿಂದ ಸಾವಿಲ್ಲ ಅಂತ ವರ ಇದೆ. ಎಷ್ಟು ಡಿಫರೆನ್ಸ್ ಇದೆ ಗೊತ್ತಾಯ್ತಾ? ಆ ರಾವಣ ಬಿಟ್ಟ ಮೂಲಬಲ ಇದ್ದಿದ್ದೇ 36,000 ಬಹುಗ ಅಕ್ಷೋಹಿಣಿ. ಪ್ರತಿಯೊಬ್ಬರಿಗೂ ಏನು ವರ ಇತ್ತು? ಬ್ರಹ್ಮದೇವ್ರ ವರ ಪ್ರತಿಯೊಬ್ಬರಿಗೂ. ಅಂದ್ರೆ ಕ್ವಾಂಟಿಟಿ ಕ್ವಾಲಿಟಿ ಎರಡು ಭಾರಿ ಚೇಂಜ್. ಇಲ್ಲಿ ಹಾಗೆ ಆಗಿರೋದು. ಶಂಭೋರ್ವರಾದಪಿ ಚ ತಸ್ಯ ಸುನೀತ ನಾಮ ಯಃ ಪೂರ್ವಮಾಸ ವೃಕ ಇತ್ಯಸುರೋನುಜೋಭೂತ್. ನಮಗೆ ಹೀಗೆ ಇನ್ನೂ ತಿಳ್ಕೊಂಡ್ರೆ ಒಂದು ಸೈನ್ಯ ಬರುತ್ತೆ, ಎಲ್ಲರ ಪಿಸ್ತೂಲ್ ಇದೆ, ಮುಂದೆ ಇದ್ದಾನೆ ಅವ್ನು AK-47 ಅಂತ ಇಟ್ಕೊಂಡ್ಬಿಟ್ಟಿದ, ಗೊತ್ತಾ? ಇವ್ರು ಗುರುದೇವ್ರು ಭಾರಿ ಭಯ ಅವನ ಹತ್ರ ಇದೆ ಅಂತ ಹೇಳಿ. ಎಲ್ಲರಲ್ಲೂ AK-47 ಇದ್ರೆ ಅದೇ ಹಾಗೆ ಪ್ರತಿಯೊಬ್ಬರಲ್ಲೂ ಅಂತ ಆಯುಧ ಇದ್ದು ಬಿಟ್ರೆ ಎಲ್ಲರೂ ಸಮಸ್ಯೆ ಆಗ್ತಾರೆ. ಆ ರೀತಿ ಪರಿಸ್ಥಿತಿ ಅಲ್ಲಿ. ಬೇರೆ ಕೃಷ್ಣನ್ ಬಿಟ್ಟು ಯಾರೂ ಕೊಲ್ಲಾಗಿಲ್ಲ ಅಂತ ವರ ಇದೆ. ಹೇಳಿ ಶಂಭು ಎಷ್ಟು ಕಡೆ ರುದ್ರದೇವರ ಫೇಲ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡ್ರೆ ವಚುರ ಸಾಮಂಜಸ್ಯ, ಆ ಸೂತ್ರಕ್ಕೆ ಒಳ್ಳೆ ಅರ್ಥ ಇದೆ. ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತ, ವಿತ್ ಎಕ್ಸಾಂಪಲ್. ಅದು ಥಿಯರಿ ಬ್ರಹ್ಮಸೂತ್ರ, ಇದು ದೃಷ್ಟಾಂತ. ಅದಕ್ಕೆ ಸುನೀತ ನಾಮ ಯಃ ಪೂರ್ವಮಾಸ, ಅವರೆಲ್ಲ ಅದಕ್ಕೆ ರಕ್ಷಕರು, ಸೇನಾಧಿಪತಿಗಳಾಗಿದ್ದವರು. ಸುನೀತ ಅಂಬನ್ ಭಾರಿ ಪ್ರಧಾನ. ಸುನೀತ ಅಂತ ಒಬ್ಬ ಇದ್ದ, ಅವನ ಅದಕ್ಕೆ ಮುಖಂಡ ಸೇನಾಧಿಪತಿಯಾಗಿ. ಅವನು ಯಾರು ಅಂದ್ರೆ ಪೂರ್ವಂ ಆಸ ವೃಕಃ ಇತ್ಯ ಅಸುರಃ ಅನುಜೋಹು. ಹಿಂದೆ ವೃಕಾಸುರನಾಗಿದ್ದಲ್ಲ ಅವನೇ ಸುನೀತ. ವೃಕಾಸುರದ ಭಸ್ಮಾಸುರ. ಮೊದಲ ಹೆಸರು ವೃಕಾಸುರ, ಅವನಿಗೆ ಸತ್ತ ಮೇಲೆ ಹೆಸರು ಬಂತು ಏನಂತ? ಭಸ್ಮ ಆದ್ಮೇಲೆ ಹೆಸರು ಬಂತು. ಅವ್ರು ಇದ್ದಿಲ್ಲ, ಹಾಗೆ ಹೆಸರಿಂದ ಇರಲಿಲ್ಲ. ವೃಕಾಸುರ. ಆ ವೃಕಾಸುರನೇ ಹುಟ್ಟು ಬಂದಿದ್ದಾನೆ. ಅಲ್ಲೂ ಅವ್ರ ರುದ್ರದೇವ ವರ ಇತ್ತು, ಇಲ್ಲೂ ವರ ಇದೆ ಮತ್ತೆ ಯಥಾ ಪ್ರಕಾರ. ಶಂಭೋರ್ವರಾದಪಿ ಚ ತಸ್ಯ ಸುನೀತ ನಾಮ ಯಃ ಪೂರ್ವಮಾಸ ವೃಕೈತ್ಯಸುರೋನುಜೋಭೂತ್. ಇದು ಅನನ್ಯವಧ್ಯಂ ಅಂತ ಹೇಳಿಬಿಟ್ಟು ಇದಕ್ಕೆ ಅನ್ವಯ ಮಾಡಬಾರ್ದು. ಮತ್ತೆ ಇದನ್ನ ಅವನಿಗೆ ಮಾತ್ರ ವರ ಇತ್ತು ಅಂತ ಅರ್ಥ ಮಾಡಬಾರ್ದು. ಯಾಕೆ? ಅವಧ್ಯಂ ಅಲ್ಲಿ ಹೇಳಿ ಶಂಭೋರ್ವರಾತ್ ಅಂತ ಹೇಳಿದ್ದ, ಆ ಸೈನ್ಯಕ್ಕೆ ಅಪ್ಲೈ ಮಾಡಿದಾರ. ಸೊ ಇವನು ಸೇರ್ತಾನ ಸೈನ್ಯದಲ್ಲಿ. ಇವನು ಒಂದೇ ಮಾಡಿಬಿಟ್ರೆ ಸೈನ್ಯಕ್ಕೆ ಇದ್ದಿಲ್ಲ ಅಂತ ಆಗುತ್ತೆ. ಶಂಭೋರ್ವರಾದಪಿ ಅಂತ ಹೇಳಿದಾಗ ಅನನ್ಯವಧ್ಯಂ ಅನ್ನೋ ಪದ ಅದು ಕೃತ್ಯ ಬೇಕು. ಯಾರಿಂದ ಅನನ್ಯವಧ್ಯ ಅಂತೇಳಿ? ಶಂಭೋರ್ವರಾತ್ ಅನನ್ಯವಧ್ಯ. ಯಾವುದು? ಸೈನ್ಯವೂ ಅನವಧ್ಯವಧ್ಯ, ಇವನು ಅವಧ್ಯ. ಇಂಥ ಪರಿಸ್ಥಿತಿಯಲ್ಲಿ ಯುದ್ಧ ನಡಿಬೇಕೀಗ, ಅದನ್ನ ಹೇಳ್ತಾರೆ. ಯಾರಿಗೆ ಇಲ್ಲಿ ವರ? ಮತ್ತೆ ಇಲ್ಲಿ ಅವನಿಗೆ ಸತ್ತೋದವನು, ಮುಗಿದ ಕಥೆ. ಅವನು ಮತ್ತೆ ಹುಟ್ಟಿ ಬಂದ, ಇಲ್ಲಿ ವರ ತಗೊಂಡಿದ್ದು, ಹುಟ್ಟಿ ಬಂದು ಮತ್ತೆ ಅವ್ರಿಗೆ ಗೊತ್ತು. ಇವನು ಬಂದ ಮತ್ತೆ ವರ ತಗೊಂಡು ಬಂದ. ಅವ್ರೆಲ್ಲ ಏನು ಅಂದ್ರೆ 20 ಕಾಪಿ ಹೊಡೆದ್ರು ಮತ್ತೆ ಸಿಗ್ತಾನೆ. ಕಾಪಿ ಹೊಡೆದು ಯಾತಕ್ಕೆ ಈ ಸತ್ ಸಿಗ್ಲಿಕ್ಕಿಲ್ಲ ಅಂತ ಬರ್ತಾನೆ. ಈ ತರ ನಂಬಿಕೆ ಅವರಿಗೆ. ಯಾರಿಗೆ?
ಈ ಸತ್ ಅಂತ ಕೇಳಿಲ್ವಲ್ಲ ಅವನು. ಅವತ್ತತ್ತು ವರ ಕೇಳಿ ತಲೆ ಮೇಲೆ ಕೈ ಇಟ್ಟರಂತ ವರ ಕೇಳಿಲ್ಲ ಈಗ ಅವನು. ಹಾಗೆ ಹೊರನೆ ಕೊಡಬಾರ್ದಂತ ಆಗುತ್ತೆ. ಗೊತ್ತಾಯ್ತಾ? ಆ ವರ ಬೇರೆ ಈ ವರ ಬೇರೆ. ಆ ವರ ಕೊಟ್ಟಿಲ್ಲ, ಅದು ಎಕ್ಸ್ಪೀರಿಯನ್ಸ್. ಅದು ಈ ವರ ಕೊಡಪ್ಪ ಅಂದ್ರೆ ಇಂಥವರ ಬೇಕಾಷ್ಟು ಕೊಟ್ಟಿದ್ದಾರೆ, ಇದೊಂದೇ ಅಲ್ಲಲ್ಲ. ಈ ರಾಮ ಇಷ್ಟೊತ್ತು ಕೇಳ್ತಾ ಬಂದ್ರೆ ಎಷ್ಟಾಯ್ತು ಅವ್ರ ವರ ಈಗಾಗಲೇ. ಪ್ರಶ್ನೆನೇ ಇಲ್ಲ. ಅಲ್ಲಿಗೆ ನಾಳೆ ದಿವಸ ಮುಂದುವರೆ. ನಾಳೆ ಬಹುಶಃ ಕಂಸ ಸಾಯ್ಬೋದು, ಇಲ್ಲ ನಾಡಿದ್ದು ಗ್ಯಾರಂಟಿ ಸಾಯ್ತು, ನಾಡಿದ್ದು